ತತ್ವದೃಷ್ಟಿಗೆ ಉಪದೇಶ ನಡೆದಿದೆ. 137ನೇ ವಿಷಯಾಂಕ ಪರಿವರ್ತನೆ ದೋಹ. ಇಲ್ಲಿ ಸಂಖ್ಯೆ ಏನಾಗಿದೆ, ಅಲ್ಲೊಂದು ನಿಯಮ ಏನದ, ಕಲ್ಪಿತ ವಸ್ತುವು ನಿವೃತ್ತಿಯಾಗಬೇಕಾದರೆ ಅದರ ಅಧಿಷ್ಠಾನದ ಜ್ಞಾನ ಆಗಬೇಕು ಅಂತ. ಅಧಿಷ್ಠಾನದ ಜ್ಞಾನ ಆದರೆ ಕಲ್ಪಿತ ವಸ್ತುವಿನ ನಿವೃತ್ತಿ ಆಗ್ತದೆ. ಹಗ್ಗ ನಮಗ ಬೆಳಕು ಮಾಡಿಕೊಂಡು ಹಗ್ಗವನ್ನು ಕಂಡರೆ ಹಾವಿನ ನಿವೃತ್ತಿ ಆಗ್ತದೆ. ಅಧ್ಯಾತ್ಮ ಸಾಧನೆ ಮಾಡಿ ನಮ್ಮ ಸಾಕ್ಷಿ ಚೇತನವನ್ನ ಕಂಡರೆ ಪಿಂಡಾಂಡ ಎನ್ನುವ ಕಲ್ಪಿತ ವಸ್ತುವಿನ ನಿವೃತ್ತಿ ಆಗ್ತದೆ. ಅದೇ ರೀತಿ ಬ್ರಹ್ಮ ಚೈತನ್ಯದ ಒಂದು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಬ್ರಹ್ಮಾಂಡ ಎಂಬುವ ಕಲ್ಪಿತ ವಸ್ತುವಿನ ನಿವೃತ್ತಿ ಆಗ್ತದೆ. ಅಂದ್ರೆ ಅಧಿಷ್ಠಾನ ವಸ್ತು ಪಡ್ಡ ಅಂತ ಎಲ್ಲಿದಂದ್ರೆ ಹೇಳ್ಕೊಂಡು ಬಂದಿರಿ. ಅದರಿಂದ ಹಾವಿನ ನಿವೃತ್ತಿನೂ ಆಗ್ಯದ. ಆದ್ರ ಇನ್ನ ಒಂದಿಷ್ಟು ಮುಂದುವರೆದು ಏನ್ ಹೇಳಿದ್ರಿ, ಹಗ್ಗದ ಉಪಾಯಿತ ಚೇತನ ಅಂತ ಹೇಳಿದ್ರಿ. ಆ ಹಗ್ಗದ ಉಪಾಯಿತ ಚೇತನನೇ ನಿಜವಾದ ಅಧಿಷ್ಠಾನ ಹಾವಿಗೆ ಅಂತ ಹೇಳಿದ್ರಿ. ಹಾವಿಗೆ ಹಗ್ಗದ ಉಪಾಯಿತ ಚೇತನನೇ ನಿಜವಾದ ಅಧಿಷ್ಠಾನ ಅಂತಂದ್ರೆ ಈಗ ಹಗ್ಗದಿಂದ ನಿವೃತ್ತಿಯಾಗಿದ್ದರೆ ನಿಜವಾದ ನಿವೃತ್ತಿ, ಸತ್ಯವಾದ ನಿವೃತ್ತಿನೋ ನಿತ್ಯವಾದ ನಿವೃತ್ತಿನೋ? ನಿಜವಾದ ಅಧಿಷ್ಠಾನ ಉಪಯುಕ್ತ ಚೇತನ ಅಂತ ಹೇಳಿದ್ರಿ. ಆ ಉಪಯುಕ್ತ ಚೇತನ ನಮ್ಮ ಅನುಭವಕ್ಕೆ ಬಂದಿಲ್ಲ, ಆದರೂ ಹಾವಿನ ನಿವೃತ್ತಿ ಆಗ್ಯದ. ಮತ್ತೀಗ ಅಧಿಷ್ಠಾನ ನಿಜವಾದದ್ದು ಅಂತಂದ್ರೆ ಉಪಯುಕ್ತ ಚೇತನ ಅಂತ ಹೇಳಿದ್ರಿ. ಯಾವುದು ನಿಜವಾಗ್ಯದ ಅದರಿಂದ ನಮಗದ ನಿವೃತ್ತಿ ಆಗಿಲ್ಲ. ಯಾವುದು ಕಲ್ಪಿತ ಅಂತ ಅದರಿಂದ ನಮ್ಮ ನಾವಿನ ನಿವೃತ್ತಿ ಆಗ್ಯದ. ಅದಕ್ಕೆ ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸಿದರೆ ಮತ್ತು ಉಪಯುಕ್ತ ಚೇತನ ಅಂತ ಒಂದು ಹೇಳಕತ್ತಿರಲ್ಲ. ಮತ್ತೆ ಈಗ ಸಂಭವಿಸಿದ್ರು ಸತ್ಯವಾದ ನಿವೃತ್ತಿನೋ ನಿತ್ಯವಾದ ನಿವೃತ್ತಿನೋ ಅಂತ ಇದು ಸಂಶಯ. ಅದಕ್ಕೆ ಉತ್ತರ ಹೆಂಗದ ಅಂತಂದ್ರೆ, ಈಗ ಪಗಾರ ನಿಮ್ಮ ಅಕೌಂಟಿಗೆ ಜಮಾ ಮಾಡಿರ್ತಾರ, ಬ್ಯಾಂಕ್ ಅಕೌಂಟಿಗೆ ದುಡ್ಡು ಜಮಾ ಮಾಡಿರ್ತಾರ. ಬಟ್ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಜಮಾ ಮಾಡಿದ್ಮೇಲೆ ಸಾಹೇಬರು ಸ್ಯಾಲರಿ ಬಿಲ್ ಸ್ಯಾಂಕ್ಷನ್ ಮಾಡ್ಯಾರೇನು ಅಂತ ಹೇಳಿ ಮತ್ತೆ ಪ್ರಶ್ನೆ ಕೇಳೋದಿರ್ತದೆ. ನಿಮ್ಗೆ ದುಡ್ಡು ಜಮಾ ಆದ್ಮೇಲೆ ದುಡ್ಡು ಯಾವಾಗ ಜಮಾ ಆಗಿರ್ತದೆ? ಸ್ಯಾಂಕ್ಷನ್ ಆದ್ಮೇಲೆ ಜಮಾ ಆಗ್ತದೆ. ಸ್ಯಾಂಕ್ಷನ್ ಆದ್ಮೇಲೆ ಜಮಾ ಆಗಿರ್ತದೆ. ಮತ್ತೆ ಸ್ಯಾಂಕ್ಷನ್ ಮಾಡ್ಯಾರೇನು ಅಂತ ಕೇಳೋದಿರ್ತದೇನು? ಹಂಗ ಇದು ನಿಮ್ಗ ರಜ್ಜು ಏನು ಕಂಡವ ಆ ರಜ್ಜು ಕಾರಣಕ್ಕಂತಂದ್ರೆ ಅದರಿಂದ ಅದರ ಉಪಯುಕ್ತ ಚೇತನ ಇದ್ದೇ ಇರ್ತದೆ. ಉಪಯುಕ್ತ ಚೇತನ ಎದ್ದಿದ್ದಿಲ್ಲ ಅಂತಂದ್ರೆ ಅಲ್ಲಿ ರಜ್ಜು ಎಲ್ಲ ಸಾಧ್ಯ ಇರಲಿಲ್ಲ. ನಮ್ಮ ಅನುಭವಕ್ಕೆ ಬಂದಿಲ್ಲ ಅಂತಂದ್ರೆ ಅಲ್ಲಿ ರಜ್ಜು ಉಪಯುಕ್ತ ಚೇತನ ಇಲ್ಲ ಅಂತಲ್ಲ. ಅದೇ ರೀತಿ ನಿಮ್ಮ ಅಂತಃಕರಣದ ಒಂದು ಉಪಯುಕ್ತ ಚೇತನ ಸಾಕ್ಷಿ ಚೇತನ ಅಂತೇಳಿ ಅದಕ್ಕೆ ಮತ್ತೆ ಬೇರೆ ಹೇಳಬೇಕಾಗಿಲ್ಲ. ಸಾಕ್ಷಿ ಚೇತನ ಆದಂತೆ ನಿಮ್ಮ ಅಂತಃಕರಣ ಕೆಲಸ ಮಾಡ್ಲಿಕ್ಕೆ ಫ್ಯಾನ್ ತಿರುಗ್ಲಕತ್ತದ ಅಂತಂದ್ರೆ ಕರೆಂಟ್ ಆದ ಮತ್ತೆ ಬೇರೆ ಹೇಳ್ಬೇಕಾಗಿಲ್ಲ. ಕರೆಂಟ್ ಇದ್ದುದಕ್ಕೆ ಫ್ಯಾನ್ ತಿರುಗ್ಲಕತ್ತದ. ಹೌದಾ? ಅದಕ್ಕೆ ನಿಮಗೆ ರಜ್ಜು
ಏನಾಗ್ಯದ ಹೊರಗದ ನಿಮ್ಮ ಅಂತಃಕರಣ ಒಳಗದ ಹೊರಗಿನ ರಜ್ಜು ಒಳಗಿನ ಅಂತಃಕರಣಕ್ಕೆ ಧ್ಯಾನ ಆಗ್ಯದ ಅಂತಂದ್ರ ರಜ್ಜುವಿನಲ್ಲಿ ರಜ್ಜು ಉಪಯುಕ್ತ ಚೇತನ ಇದ್ದಾಗ ಅಂತಃಕರಣದಲ್ಲಿ ಅಂತಃಕರಣ ಉಪಯುಕ್ತ ಚೇತನ ಇದ್ದಾಗ ಅವೆರಡು ಬೇರೆ ಬೇರೆ ತಮ್ಮ ತಮ್ಮ ಉಪಯುಕ್ತ ಚೇತನಗಳನ್ನ ತಮ್ಮೊಳಗೆ ಇಟ್ಕೊಂಡು ಕೂತಿದ್ದು ಯಾವಾಗ ಅಂತಃಕರಣ ವೃತ್ತಿ ಹೋಗಿ ಆ ರಜ್ಜುವಿನ ಸಂಪರ್ಕ ಸಾಧಿಸಿ ಆ ಒಂದು ರಜ್ಜುವಿನ ಆವರಣ ಭಂಗ ಮಾಡಿ ಆ ವೃತ್ತಿ ಒಳಗಿರುವ ಚಿರಾಭಾಸ ಇದು ರಜ್ಜು ಅಂತ ಕಂಡು ಹಿಡಿಬೇಕಾದ್ರೆ ಇಷ್ಟೆಲ್ಲ ಕೆಲಸ ಆಗ್ಬೇಕಾದ್ರೆ ಆ ವೃತ್ತಿ ಒಳಗೆ ಸಹಿತ ವೃತ್ತಿ ಉಪಯುಕ್ತ ಚೇತನ ಇದ್ರೆ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ತೇನವಿನ ಸುರಾಮತಿ ನ ಚಲತಿ ಪರಮಾತ್ಮ ನೀನಿಲ್ಲದೆ ಒಂದು ಹುಲ್ಲು ಕಡ್ಡಿ ಸಹಿತ ಅಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗ ನಿಮ್ಮ ಅಂತಃಕರಣ ರಜ್ಜುವನ್ನ ಅರಿಯಬೇಕಾದರೂ ಅಲ್ಲಿ ಉಪಯುಕ್ತ ಚೇತನ ಇದ್ದದಕ್ಕೆ ಅರಿತೀರಿ. ನಿಮ್ಮ ವೃತ್ತಿ ಒಳಗ ಇದು ರಜ್ಜು ಅಂತೇಳಿ ಗುರುತಿಸುವಂತ ಒಂದು ಚಿರಾಭಾಸ ಕೆಲಸ ಮಾಡಬೇಕಾದ್ರೆ ಮತ್ತೆ ನಿಮ್ಮ ವೃತ್ತಿ ಭಾಗ ಹೋಗಿ ಆ ರಜ್ಜುವಿನ ಆವರಣ ಭಂಗ ಮಾಡಬೇಕಾದ್ರೆ ಅಲ್ಲಿಯೂ ಉಪಯುಕ್ತ ಚೇತನ ಇದ್ರೆ ಕೆಲಸ ಮಾಡಿರ್ತದೆ. ಮತ್ತ ಇಲ್ಲಿ ರಜ್ಜು ಆದ ಅಂತಂದ್ರೆ ಬ್ರಹ್ಮ ಅದನವರಿಗೆ ರಜ್ಜು. ರಜ್ಜು ಇದ್ದದ್ದು ಎದರಿಂದ? ಪೃಥ್ವಿಯಿಂದ. ಪೃಥ್ವಿ ಎದರಿಂದ? ನೀರಿನಿಂದ. ನೀರಾದ ಅಂತಂದ್ರೆ ಏನದ? ಅದರಿಂದ ಅಗ್ನಿ ಆದ. ಅಗ್ನಿ ಇದ್ರೆ ನೀರಿರ್ತದ. ಮತ್ತ ಅಗ್ನಿ ಆದ ಅಂತಂದ್ರೆ ಏನ? ಅಲ್ಲಿ ಗಾಳಿ ಇದ್ರೆ ಅಗ್ನಿ ಇರ್ತದ. ಮತ್ತ ಗಾಳಿ ಆದ ಅಂತಂದ್ರೆ ಹೆಂಗ್ ಗಾಳಿ ಅದ? ಆಕಾಶ ಇದ್ರೆ ಅಲ್ಲಿ ಗಾಳಿ ಇರ್ತದ. ಮತ್ತ ಆಕಾಶ ಹೆಂಗದಂದ್ರ ಅದರಿಂದ ಮಾಯೆ ಇದ್ದದಕ್ಕೆ ಅಲ್ಲಿ ಒಂದು ಆಕಾಶ ಅಂತ ಆದ. ಮತ್ತು ಮಾಯೆ ಆದ ಅಂತಂದ್ರೆ ಅದರಿಂದ ಬ್ರಹ್ಮ ಅನ್ನೋದೊಂದು ಇದ್ದದಕ್ಕೆ ಅಲ್ಲಿ ಮಾಯೆಗೆ ಒಂದು ಅಸ್ತಿತ್ವದ. ಮಾಯನೂ ಇದೆ, ಮಾಯೆ ಇರುವಂತಲ್ಲ, ಇಲ್ಲದ ವಸ್ತು ಅಲ್ಲ, ಮಾಯೆ ಇರುವ ವಸ್ತು ಅಲ್ಲ. ಗೊತ್ತಿಲ್ಲ ನಮ್ಮಂತದೊಂದು ಏನದಲ್ಲ ಅದೇ ಮಾಯೆ. ಹಿಂಗಾಗಿ ಬ್ರಹ್ಮ ಇದ್ದದಕ್ಕೆ ಇಲ್ಲಿ ಹಗ್ಗದ. ಒಂದ್ ವೇಳೆ ಅಲ್ಲಿ ಹಗ್ಗ ಇದ್ದಿದ್ದಿಲ್ಲ ಅಂತಂದ್ರೆ ಅಲ್ಲಿ ಮಾಯನೂ ಇರ್ತಿದ್ದಿಲ್ಲ, ಪಂಚಭೂತಾತ್ಮಕ ಜಗತ್ತು ಇರ್ತಿದ್ದಿಲ್ಲ, ಅಲ್ಲಿ ರಜ್ಜುನು ಇರ್ತಿದ್ದಿಲ್ಲ, ರಜ್ಜುವಿನೊಳಗಿನ ಉಪಯುಕ್ತ ಚೇತನೂ ಇರ್ತಿದ್ದಿಲ್ಲ. ಹಿಂಗಾಗಿ ನಮ್ಮ ಅನುಭವಕ್ಕೆ ಬಂದಿಲ್ಲ ಅಂತಂದ್ರೆ ಅಲ್ಲಿ ಆ ಉಪಯುಕ್ತ ಚೇತನ ಇಲ್ಲ, ಅಂತಃಕರಣ ಉಪಯುಕ್ತ ಚೇತನ ಇಲ್ಲ, ಮತ್ತೆ ಯಾವುದು ವೃತ್ತಿ ಉಪಯುಕ್ತ ಚೇತನ ಇಲ್ಲ ಅಂತ ಅನ್ಲಿಕ್ಕೆ ಬರಂಗಿಲ್ಲ. ಅದು ಇದ್ದದಕ್ಕೆ ಇದೆಲ್ಲ ಕೆಲಸ ಮಾಡ್ಲಿಕ್ಕತ್ತದ. ಅಂತಃಕರಣ ಅನ್ನೋದು ಇದ್ದು ಉಪಯುಕ್ತ ಚೇತನ ಅಂದ್ರೆ ಕೆಲಸ ಮಾಡ್ತದೇನ್ರಿ? ಅದಕ್ಕೂ ಒಂದು ಅಂತರಂಗ ಆದಂಗ ಅದ್ರೊಳಗ ಆ ಆತ್ಮ ಚೈತನ್ಯ ಇದ್ದದಕ್ಕೆ ಇದು ಜೀವ ಕೆಲಸ ಮಾಡ್ಬೇಕು. ಜೀವ ಜಡ, ಅದು ಕೆಲಸ ಮಾಡ್ಬೇಕಾದ್ರೆ ಆತ್ಮ ಇದ್ರೆ ಕೆಲಸ, ಇಲ್ಲಾಂದ್ರೆ ಏನ್ ಕೆಲಸ? ಹಿಂಗ ಅದಕ್ಕೆ ಇವ್ರಿಗೇನು ಇಲ್ಲಿ ತನಕ ರಜ್ಜುನೇ ಅಧಿಷ್ಠಾನ ಅಂತ ಹೇಳೋದಕ್ಕೆ ಬಂದ್ರಿ. ಈಗ ನೋಡಿ ಉಪಯುಕ್ತ ಚೇತನ ಅಂತ ಹೇಳಕತ್ತೀರಿ, ಎರಡೇ ಹೇಳಕತ್ತೀರಿ. ಇಲ್ಲಿ ನಿವೃತ್ತಿ ಆಗಿದೆ, ಸತ್ಯದೋ ಮಿಥ್ಯವಾದ ನಿವೃತ್ತಿ ಆಗ್ಯದೋ ನಮ್ಮ ಸಂಶಯಗಳು. ಅವತ್ತ ಪಗಾರ ಸ್ಯಾಂಕ್ಷನ್ ಮಾಡಿದ್ದು ಉದಾಹರಣೆ ಕರೆಕ್ಟ್ ಅದ. ಸ್ಯಾಂಕ್ಷನ್ ಮಾಡಲಾರ್ರೆ ಪಗಾರ ಜಮಾ ಆಗ್ಲಿಕ್ಕೆ ಸಾಧ್ಯ. ಸ್ಯಾಂಕ್ಷನ್ ಮಾಡಿದ್ರೆ ಅಂದ್ರೆ ಕೇಳೋದಿಲ್ಲ. ಮತ್ತಿನ್ನ ಒಂದು ದೃಷ್ಟಾಂತ ಎಂತದಂದ್ರ ರಜ್ಜು ಅಂದ್ರೆ ಹೆಂಗ, ರಜ್ಜು ಉಪಯುಕ್ತ ಚೇತನ ಅಂದ್ರೆ ಹೆಂಗಂದ್ರೆ ಇನ್ನ ಒಂದು ದೃಷ್ಟಾಂತ. ಸರ್ವ ದೃಷ್ಟಾಂತಗಳು ನಿಮ್ಮ ನಿತ್ಯ ಜೀವನದೊಳಗಿನ ವಿಷಯಗಳನ್ನ ತಗೊಂಡು ದೃಷ್ಟಾಂತಗಳು ಮಾಡ್ಕೋಬೇಕು. ಈಗ SSLC PUC ಯಾವುದೋ ಒಂದು ರಿಸಲ್ಟ್ ಬಂದಿರ್ತವ. ರಿಸಲ್ಟ್ ಬಂದಲ್ಲ, ರಿಸಲ್ಟ್ ಶೀಟ್ ಬಂದ್ಬಿಡ್ತಾವ. ಅವರವರ ಆಫೀಸ್ಗಳಿಗೆ, ಪ್ರಿನ್ಸಿಪಾಲ್ ಚೇಂಬರ್ಗಳಿಗೆ ಬಂದ್ಬಿಡ್ತಾವ. ಹೆಡ್ ಮಾಸ್ಟರ್ ಬರ್ತಾವ ರಿಸಲ್ಟ್ಗಳು. ರಿಸಲ್ಟ್ ಬಂದ್ಮೇಲೆ ಏನ್ ಮಾಡ್ತಾರ? ಹುಡುಗರು ತಮ್ಮ ಮಾರ್ಕ್ಸ್ ಎಷ್ಟು ಬಂದವ ಅಂತ ಹೇಳಿ
ಇರ್ತದ, ಯಾವ್ದೋ ಜಾಬ್ ಇದ್ದಲ್ಲೋ ಅಷ್ಟೊಂದು ಏನೋ ಭವಿಷ್ಯ ನಿರ್ಮಾಣ ಕೆಲಸ ಇರ್ತದೆ. ಈ ತರದಾಗ ಮಾರ್ಕ್ಸ್ ಕಾರ್ಡ್ ಇನ್ನೂ ಒಂದ್ ತಿಂಗಳಿಗೆ ಬರ್ಬೇಕಾದ ಅಂತಾರ. ಮಾರ್ಕ್ಸ್ ಕಾರ್ಡ್ ಇನ್ನೂ ಒಂದ್ ತಿಂಗಳು ಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ತಾರ ಅವರು, ಪ್ರಿನ್ಸಿಪಾಲ್ ಹೆಡ್ ಮಾಸ್ಟರು ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರ. ಸೇಮ್ ಬೋರ್ಡಿನ ಮಾರ್ಕ್ಸ್ ಕಾರ್ಡ್ ಇದ್ದಂಗೆ ಇರ್ತದೆ ಎಲ್ಲ. ಅದ್ರಾಗ ಹೆಂಗೆ ಬರ್ದಿರ್ತಾರ ಮ್ಯಾಟ್ರ್ ಸೇಮ್ ಇರ್ತದೆ, ಮಾರ್ಕ್ಸ್ ಒಂದೇ ಇರ್ತದೆ. ಇವ್ರೇನ್ ಮಾಡ್ತಾರ, ರಿಸಲ್ಟ್ ಶೀಟ್ ಒಳಗಿಂದ ಮಾರ್ಕ್ಸ್ ಎಲ್ಲ ಜವಾಬ್ದಾರಿ ತುಂಬಿ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ ಸೈ ಮಾಡಿ ಕೊಡ್ತಾರೆ. ಅದಕ್ಕೇನಂತಾರೆ, ಇಲ್ಲೇ ಲೋಕಲ್ ಅವ್ರು ಮಾರ್ಕ್ಸ್ ಕಾರ್ಡ್ ತಯಾರು ಮಾಡಿಕೊಡ್ತಾರ. ರಿಸಲ್ಟ್ ಶೀಟ್ ನೋಡಿ ಅದಕ್ಕೆ ಅಂತ ಮಾರ್ಕ್ಸ್ ಕಾರ್ಡ್ ಅಂತಾರೆ. ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತಾರಲ್ರಿ, ಹೇಳಿದ್ರೆ ಇಲ್ಲ ಹೇಳಿಲ್ಲ ಈ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿ ಇವರೇ ಕೊಟ್ಟು ಬಿಡ್ತಾರ. ಅಂದ್ರೆ ಈ ಇತರ ತಾತ್ಕಾಲಿಕವಾಗಿ ಅಂತ ಇಲ್ಲೇ ಇವ್ರ ಕೈಗೆ ಬರೀತಾರ. ಮಾರ್ಕ್ಸ್ ಪ್ರಿಂಟೆಡ್ ಇರ್ತದ, ಅದು ಎಲ್ಲ ಮ್ಯಾಟ್ರ್ ಸೇಮ್ ಬೋರ್ಡ್ ಇರ್ತಾರ. ಮಾರ್ಕ್ಸ್ ಕಾರ್ಡ್ ಏನಿರ್ತದೆ ಎಲ್ಲ ಮ್ಯಾಟ್ರ್ ಪ್ರಿಂಟ್ ಮಾಡ್ತಿರ್ತಾರ. ನೋಡ್ರಿ ಮಾರ್ಕ್ಸ್ ಕಾರ್ಡ್ ಪ್ರೊಫಾರ್ಮ್, SSLC ಮಾರ್ಕ್ಸ್ ಕಾರ್ಡ್ ಪ್ರೊಫಾರ್ಮ್ ನೋಡ್ರಿ ಅಂತಂದ್ರೆ ₹1 ಕೊಟ್ಟು ಮಾರ್ಕ್ಸ್ ಕಾರ್ಡ್ ಸಿಕ್ಬೇಕು. ಅವಾಗ ನಿಮ್ ಹೆಡ್ ಮಾಸ್ಟರ್ ಏನ್ ಮಾಡ್ತಾನ, ಪ್ರಿನ್ಸಿಪಲ್ ಏನ್ ಮಾಡ್ತಾನ, ಅವ್ರ ಮಾರ್ಕ್ಸ್ ತುಂಬಿ ಒಂದ್ ಕೈ ಮಾಡ್ತಾರೆ. ಇದು ತಗೊಂಡೋಗಪ್ಪ ಅವ್ರ ಮೇಲೆ ಏನ್ ಬರ್ತೀನಿ, ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಬರ್ಲಿಲ್ಲ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋ ತನಕ ಇದು ಕೆಲಸ ಮಾಡ್ತಾರೆ. ಅದೇನು 1 ತಿಂಗಳು 2 ತಿಂಗಳು 3 ತಿಂಗಳು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋ ತನಕ ಪ್ರಾವಿಷನಲ್ ಮೇಲೆ ನಡೀತದೆ. ಯಾವಾಗ ಬಂದದಪ್ಪ ರಿಸಲ್ಟ್ ಕೇಳೋದೇ ಬೇಕಾಗಿಲ್ಲ, ಅದ್ರಾಗೆಲ್ಲ ಡೇಟ್ ಅವೆಲ್ಲ ಇದ್ದೇ ಇರ್ತಾವ, ಬರ್ದಿರ್ತಾರೆ. ಏನ್ ರಿಸಲ್ಟ್ ಅನೌನ್ಸ್ ಆಯ್ತು, ಏನೇ ಇಷ್ಟು ಪರೀಕ್ಷೆ ಎಲ್ಲ ಬರ್ದಿರ್ತಾರೆ. ಅದ್ರ ಪ್ರಕಾರ 1-3 ತಿಂಗಳ ತನಕ ಎಲ್ಲರೂ ಆ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಸುಮ್ಮನೆ ಇಟ್ಕೊಂಡಿರ್ತಾರೆ. ಆಮೇಲೆ 3-4 ವರ್ಷ ಬಿಟ್ಟಿಗೆ ನಾ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ತಗೊಂಡು ಅಲ್ಲಿ ಎಲ್ಲಾರ ಮಾಡಿದ್ರೆ ತಗೊಂಗಿಲ್ಲ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೇಳ್ತಾರ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಏನು 1 ತಿಂಗಳ 2 ತಿಂಗಳ ಸಲುವಾಗಿ ಅಷ್ಟೇ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತಗೊಂಡು ನೀನು ಕೆಲಸ ಮುಗಿಯುತ್ತೆ ಹಿಂಗ. ಮತ್ತು ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಖರೆ ಹೌದಾ ಅಲ್ಲ, ಅದ್ರ ಮೇಲೆ ಕೆಲಸ ಆಗ್ತದಿಲ್ಲ, ನೌಕರಿ ಸಿಗ್ತದೆ, ಅಡ್ಮಿಷನ್ ಸಿಗ್ತದೆ, ಎಲ್ಲ ಸಿಗ್ತದಲ್ಲ. ಅಂದ್ರೆ ಒಂದು ಟೈಮ್ ಅಷ್ಟೇ, 1 ತಿಂಗಳು 2 ತಿಂಗಳ ತನಕ. ಅದೇ ಸುಳ್ಳೇನು ಊರಿಗೆಲ್ಲ ಎಲ್ಲ ಜಮಾ ಮಾಡ್ತಾನೆ. ಆಮೇಲೆ ಒರಿಜಿನಲ್ ತಗೊಂಡು ಕೊಡ್ಬೇಕು. ಅವನು ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಕೊಟ್ಟರು ಅವನ ಮುಂದೆ ಬರೀತಾರೆ ಡಾಕ್ಯುಮೆಂಟ್ ನೀವು ಇಲ್ಲ ಏನೇನ್ ಕೊಡಬೇಕು. ಅದರೊಳಗೆ ಮಾರ್ಕ್ಸ್ ಕಾರ್ಡ್ ಇದು ತಗೋದ್ರನ ಅದನ್ನು ಬರೀತಾನೆ, ಇಲ್ಲ ಮಾರ್ಕ್ಸ್ ಕಾರ್ಡ್ ಪಟ್ಟಿನ ಬರೀತಾನು ಡಾಕ್ಯುಮೆಂಟ್ ಡಿವಲ್ ಆಗಿ. ಇದು ಮಾರ್ಕ್ಸ್ ಕಾರ್ಡ್ ತಗೋತಾನೆ, ಪ್ರಾವಿಷನಲ್ ತಗೋದು ಅವನ ಕರೆ ಅವ. ಹಿಂಗೆಲ್ಲ ಇರ್ತಾವ, ಇವನ್ನೆಲ್ಲ ತಿಳ್ಕೋಬೇಕು. ಅದಕ್ಕೀಗ ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸುವುದಿಲ್ಲ. ಈ ರೀತಿ ಸಂಶಯವಾಗುತ್ತದೆ, ಸಂಭವಿಸುವುದಿಲ್ಲ, ಸಂಶಯ ಆಗ್ಲಿಕ್ಕತ್ತದೆ. ಇದು ಆಗಿಂದ ಕರೆ ಸುಳ್ಳ ಅಂತ. ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಸಂಭವಿಸುವುದಿಲ್ಲ. ಈಗ ನಮಗೆ ಯಾಕೆ ಆಗ್ಲಿಕ್ಕತ್ತದ ಅಂತಂದ್ರೆ, ನಿತ್ಯ ವಸ್ತುವಿಗೆ ಯಾವುದು ಅಧಿಷ್ಠಾನವಿರುವುದೋ ಆ ಅಧಿಷ್ಠಾನದ ಜ್ಞಾನದಿಂದ ಮಿಥ್ಯದ ನಿವೃತ್ತಿಯಾಗುತ್ತದೆ. ಮಿಥ್ಯ ವಸ್ತುವಿಗೆ ಅಧಿಷ್ಠಾನ ಯಾವುದಾಗ್ಯದ, ಅದೇನಾವುದು ರಜ್ಜು, ಅದು ನಿತ್ಯವಾಗ್ಯದ. ನಿತ್ಯವಾದಂತ ರಜ್ಜುವಿನಿಂದ ನಿತ್ಯ ವಸ್ತುವಿನ ಜ್ಞಾನ ಸರ್ಪವಾಗ್ಯದ ಅಂದ್ರೆ ಅದಾಗ ನಿತ್ಯದ ನಿವೃತ್ತಿ ಆಗ್ಲಿಕ್ಕತ್ತದ, ನಿಜವಾದ ನಿವೃತ್ತಿ ಅಂತ. ಅದ್ವೈತವಾದ ಸಿದ್ಧಾಂತ ಏನಂದ್ರೆ ಕಲ್ಪಿತ ವಸ್ತು ನಿವೃತ್ತಿಯಾಗಬೇಕಾದರೆ ಅದರ ಅಧಿಷ್ಠಾನದ ಜ್ಞಾನ ಆಗಬೇಕು ಎಂಬ ನಿಯಮವಿದೆ. ಇಲ್ಲಿ ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಉಪಯುಕ್ತ ಚೇತ ಅಂತ ಹೇಳಿದ್ರೆ, ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಅಲ್ಲ, ರಜ್ಜು ಉಪಯುಕ್ತ ಚೇತನ ಅಧಿಷ್ಠಾನ ಅಂತ ಹೇಳಿದ್ರೆ ಅಧಿಷ್ಠಾನದ ಜ್ಞಾನ ಆದರೇನೆ ಕಲ್ಪಿತ ವಸ್ತುವಿನ ನಿವೃತ್ತಿಯಾಗುತ್ತದೆ. ರಜ್ಜುವಿನ ಜ್ಞಾನವಾದರೆ ಸರ್ಪದ ನಿವೃತ್ತಿ ಆಗಲಿಲ್ಲ ಅಂದಂಗೈತೆ ನೀವು ಹೇಳೋದು. ಅದಕ್ಕೆ ಈಗ ನಮಗಂತೂ ನಿವೃತ್ತಿ ಆಗ್ಯದ.
ನಿವೃತ್ತಿ ಆಗ್ಯದ ಇಲ್ಲ ಆಗ್ಯದ. ಆದ್ರೆ ಅದು ಸತ್ಯವಾದ ನಿವೃತ್ತಿನ ಮಿಥ್ಯವಾದ ನಿವೃತ್ತಿ ಅಂತ ತಿಳಿತಾ ಇಲ್ಲ. ಹೀಗಾಗಿ ರಜ್ಜು ಉಪಯುಕ್ತ ಚೇತನದ ಜ್ಞಾನವಾದರೆ ಕಲ್ಪಿತದ ನಿವೃತ್ತಿ ಆಗುತ್ತದೆ ಅಂತ ಈಗ ಅರ್ಥ ಮಾಡ್ಕೊಳ್ತಿದ್ದೀವಿ. ಈಗ ಸರ್ಪಕ್ಕೆ ಅಧಿಷ್ಠಾನ ಯಾವುದು ಅಂದ್ರೆ ರಜ್ಜು ಉಪಯುಕ್ತ ಚೇತನ. ಇಲ್ಲಿ ರಜ್ಜುವಿನ ಜ್ಞಾನವಾಗಿದೆ ಹೊರತು ರಜ್ಜು ಉಪಯುಕ್ತ ಚೇತನದ ಜ್ಞಾನ ನಮಗಾಗಿಲ್ಲ. ರಜ್ಜುವಿನ ಜ್ಞಾನದಿಂದ ಕಲ್ಪಿತ ಸರ್ಪಿತ ನಿವೃತ್ತಿ ಆಗಲ್ಲ ಅಂತ ಈಗ ನಮಗೆ ಸಂಖ್ಯೆ ಬರ್ಲಕ್ಕತ್ತದ. ಮಿಥ್ಯಾ ತತ್ವದ ಅಧಿಷ್ಠಾನವೆಂದರೆ ರಜ್ಜು ಉಪಯುಕ್ತ ಚೇತನವಿರುತ್ತದೆ. ಅದರ ಜ್ಞಾನವಾಗಿಲ್ಲದ ಕಾರಣ ಕಲ್ಪಿತ ಸರ್ಪದ ನಿವೃತ್ತಿ ಸಂಭವಿಸುವುದಿಲ್ಲ. ಸಂಭವಿಸಿದರೂ ಆ ನಿವೃತ್ತಿ ನನಗೆ ಸತ್ಯವೆನಿಸುತ್ತಿಲ್ಲ. ಮಿಥ್ಯವಾದ ಸರ್ಪ, ಕಲ್ಪಿತ ಸರ್ಪ, ಮಿಥ್ಯವಾದ ಕಲ್ಪಿತ ರಜ್ಜು ಅಥವಾ ನಿತ್ಯವಾದ ರಜ್ಜುವಿನಿಂದ ನನಗ ಸರ್ಪದ ನಿವೃತ್ತಿ ಆಗ್ಯದಂತಂದ್ರ ಈ ನಿವೃತ್ತಿ ನನಗೆ ಸತ್ಯವಾಗಿ ನಿವೃತ್ತಿ ಅನ್ನಿಸ್ತಾ ಇಲ್ಲ. ಉಪಯುಕ್ತ ಚೇತನದ ಅನುಭವವಾದ ಮೇಲೆಯೇ ಏನು ನಿವೃತ್ತಿ ಆಗ್ತದ ಅದು ನನಗೆ ಸತ್ಯ ಅನ್ನಿಸ್ಲಿಕ್ಕತ್ತದ ಅಂತರ್ಲಿಕ್ಕತ್ತನ. ಹೆಂಗ ಉಪಯುಕ್ತ ಚೇತನದ ಜ್ಞಾನವಾದ ಮೇಲೆಯೇ ಉಂಟಾದ ನಿವೃತ್ತಿ ಸತ್ಯವೆನಿಸುತ್ತಿದೆ. ಹೆಂಗೆ ಸಂಶಯ ಬಂದ ನೋಡ್ರಿ. ಈಗ ಮಾತಾಡೋದು ನಿಮ್ಗ ಬೋರ್ಡಿಂದು ರಿಸಲ್ಟ್ ಶೀಟ್ ಏನ್ ಇರ್ತದಲ್ರಿ, ಆ ರಿಸಲ್ಟ್ ಶೀಟ್ ನೋಟಿಸ್ ಬೋರ್ಡಿಗೆ ಹಾಕಿರ್ತಾರ. ಫಸ್ಟ್ ಕ್ಲಾಸ್ ಅಂತ ಬಂದಿರ್ತದ, ಮಾರ್ಕ್ಸ್ ಕಾರ್ಡ್ ಫೇಲ್ ಅಂತ ಬಂದ್ಬಿಡ್ತದ. ಒಮ್ಮಮ್ಮ ನಿಮ್ ಕೈಯಾಗ ಮಾರ್ಕ್ಸ್ ಕಾರ್ಡ್ ಬರೋ ತನಕ ನಿಮ್ ರಿಸಲ್ಟ್ ಪಕ್ಕ ಅಲ್ಲ. ನೋಟಿಸ್ ಬೋರ್ಡ್ನಾಗ ಅಲ್ಲಿ ಇಲ್ಲಿ ಕಂಪ್ಯೂಟರ್ನಾಗ ಎಲ್ಲೆಲ್ಲೋ ಗದ್ದಲ ಆಗ್ತಿರ್ತಾವ. ರಿಸಲ್ಟ್ ಶೀಟ್ ಗಾಡಿ ಕೆಟ್ಟಿದ್ದಕ್ಕ ನಿಮ್ ಮಾರ್ಕ್ಸ್ ಕಾರ್ಡ್ಗೆ ಸೇಮ್ ಇರ್ಬೇಕಂತೇನಿಲ್ಲ. ಅವೆಲ್ಲ ಕಂಪ್ಯೂಟರ್ ಮಿಸ್ಟೇಕ್ ಅಂತ ಹೇಳ್ಬಿಡ್ತಾರ. ಆಮೇಲೆ ನಮ್ಮ ಮಗಳು ಫೈನಲ್ ಇಯರ್ ಇದ್ದಾಗ ಮಾರ್ಕ್ 80 ಬಂದಿತ್ತು, 8 ಬಂದ್ಬಿಟ್ಟಿತ್ತು. 8 ಬಂದ್ಬಿಟ್ಟು ಏನ್ ಮಾಡೋದು? ಅದೇನು ಬೋರ್ಡ್ ಹೋದ್ರಿಲ್ಲ, ಎಲ್ಲಿ ಹೋದ್ರಿಲ್ಲ, ಮತ್ತೊಂದ್ಸರಿ ಕಟ್ಟೆ ಬೇಕಂತ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಂದು ಹೊಲದ ಯೂನಿವರ್ಸಿಟಿ. ಅವ್ರಿಗೆಲ್ಲ ಬೈ ಬಂದಿದ್ದು. ಎಲ್ಲರೂ ರೆಕಮೆಂಡ್ ಮಾಡ್ತಾರಂತ, CM PM ಎಲ್ಲರೂ ಕೂಡ ರೆಕಮೆಂಡ್ ಮಾಡಿ ಪಾಸ್ ಮಾಡ್ಸೋದು, ಫೇಲ್ ಮಾಡ್ಸೋದು ಮಾಡ್ತಾರ. ಅದಕ್ಕೆ ಮಾರ್ಕ್ಸ್ ಕೊಟ್ಟ ಮೇಲೆ ಅದ್ರಲ್ಲಿ ಏನಿರ್ತದ ಅದ್ರೊಳಗೆ ಪ್ರಕಾರ ನಡಿಬೇಕ ಹೊರತು ಫೇಲಾದ್ರೆ ಮತ್ತೊಂದು ಸಿದ್ದು ಮನಿ ಕಂಪ್ಯೂಟರ್ ಯಾರೇ ತಪ್ಪು ವ್ಯಾಲ್ಯೂಯೇಷನ್ ಮಾಡೋದು ತಪ್ಪು ಏನ್ ತಪ್ಪಿದ್ರು ಎಲ್ಲ ನೋಡ್ಕೊಳ್ಳಿ. ಆದ್ರೆ ಯಾವ ತಪ್ಪಿಗೂ ನಮ್ಮಲ್ಲಿ ಏನೆಲ್ಲ ಕರೆಕ್ಷನ್ ಮಾಡ್ಕೊಳಂಗಿಲ್ಲ ಅಂತಾರ. ವ್ಯಾಲ್ಯೂಯೇಷನ್ ಮಾಡಿದ್ರು ತಪ್ಪು ಮಾಡಿದ್ರು ಕರೆಕ್ಷನ್ ಮಾಡ್ಕೊಳ್ಳೋ, ಕಂಪ್ಯೂಟರ್ ತಪ್ಪು ಮಾಡಿದ್ರು ಕರೆಕ್ಷನ್ ರೂಲ್ಸ್ ಆಗಿ ಮಾಡ್ಬಿಟ್ಟಿರುತ್ತಲ್ಲ ರಾಜೀವ್ ಯೂನಿವರ್ಸಿಟಿ. ಅವ್ರ ತಪ್ಪು ಸಹಿತ ನಾವು ಅನುಭವಿಸ್ತೇವೆ ಒಂದು 6 ತಿಂಗಳು. ಇಲ್ಲಂದ್ರೆ ಸ್ವಲ್ಪ ಸರಿ ಬಿಟ್ರು ಓಸು ಮಂದಿ ಮುಗಿಬರ್ತಾರ ರಾಜಕಾರಣಿಗಳು. ಇದಕ್ಕ ಮಾತಾಡ್ತೀವಿ ತಿದ್ದುಪಡಿ ಮಾಡಕ್ ಎಲ್ಲರೂ ರೆಕಮೆಂಡ್ ಮಾಡ್ಕೊತ್ಕೊಂಡಿರ್ತಾರೆ. ಏನದು ಒಂದು 6 ತಿಂಗಳು ಇನ್ನೊಂದ್ ಸ್ವಲ್ಪ ಪರೀಕ್ಷೆ ಕಟ್ಟಿ ಇನ್ನೊಂದ್ ಸ್ವಲ್ಪ ಚಂದ ಓದಿ ಬರೀರಿ. ಮಂದಿ ಜೀವ ಅನುಭವಿಸ್ಲಕ್ ಹೋಗೋರು ನೀವು ನಿಧಾನವಾಗಿ ಓದಿ, ಅವಸರ ಮಾಡಿ ಓದಿ ಏನಾರ ಒಂದು ಗಂಟಲ್ ಹಾಕೋಬೇಡ್ರಿ ಅಂತ ಎಷ್ಟು ಸಾಧ್ಯದ ಅಷ್ಟು ಡಾಕ್ಟರ್ಗಳಿಗೆ ಅವಕಾಶ ಹೊರಗ್ಬಿಡ್ತಾರೆ. ಒಂದೇ ಸಲ ಹೊರಗೆ ಬರಂಗಿಲ್ಲ. ಅವ್ರಿಗೆ ಬಹಳ ಸ್ಟ್ರಿಕ್ಟ್ ಇರ್ತದ. ಅವ್ರೆಲ್ಲ ಎಕ್ಸಾಮ್ ರೂಲ್ಸ್ ಭಯಂಕರ ಸ್ಟ್ರಿಕ್ಟ್ ಇರ್ತಾವ. ಯಾಕಂದ್ರೆ ಮಂದಿ ಜೀವದ ಜೊತೆಗೆ ಆಟ ಆಡಿರ್ತಾರ. ಹುಷಾರಾಗಿ ಎಲ್ಲ ಚಂದ ಪರ್ಫೆಕ್ಟ್ ಮಾಡಿ ಹೊರಗೆ ಬಿಡ್ತಾರ. ಇಲ್ಲಿ ಈಗೇನಾಯ್ತು, ಸಂಶಯ ನಿಮಗೆ ಮೊದಲು ಅರ್ಥ ಆಗ್ಬೇಕು. ಅಡ್ಡಗಳಿಂದ ನಮಗೇನು ಅಡ್ಡ ನಿಜವಾದ ಅಧಿಷ್ಠಾನ ಕಲ್ಪಿತ ಅಧಿಷ್ಠಾನ ರೀ.
ಅಧಿಷ್ಠಾನನು ಕಲ್ಪಿತ ಅಧಿಷ್ಠಾನ. ಆದ್ರೆ ಏನಾಗ್ಯದ ಈಗ ಹಗ್ಗ ನಮ್ಗ ಜ್ಞಾನ ಆಗ್ಯದ, ಕೆಲಸ ಮಾಡ್ಕೊಂಡು ನೋಡಿವಿ, ಅಲ್ಲಿ ಹಗ್ಗ ಗೊತ್ತಾಗ್ಯದ. ಹಗ್ಗದ ಜ್ಞಾನದಿಂದ ಏನಾಯ್ತು, ಸರ್ಪ ನಿವೃತ್ತಿ ಆಯ್ತು, ಅಜ್ಞಾನವತ್ತು ನಿವೃತ್ತಿ ಆಯ್ತು. ಆದ್ರೆ ನೀವೇನ್ ಹೇಳಕತ್ತೀರಿ, ನಿಜವಾದ ಅಧಿಷ್ಠಾನ ಯಾವುದು? ರಜ್ಜು ಉಪಯುತ ಚೇತನ, ಹಗ್ಗದ ಉಪಯುತ ಚೇತನ ಅದಲ್ಲ, ಅದರ ಜ್ಞಾನದಿಂದಲೇ ಈ ಸರ್ಪದ ನಿವೃತ್ತಿ ಆಗ್ತದ ಅಂತ ಹೇಳಿರಿ. ಈಗಾಗಲೇ ನಮಗೆ ನಿವೃತ್ತಿ ಆಗಿಬಿಟ್ಟದ, ಆಗ್ಯದ ಇಲ್ಲ. ಹಗ್ಗ ಅಂತ ಗೊತ್ತಾದ್ಮೇಲೆ ನಾವು ಓದೋದೇನಲ್ಲಿ ನಿವೃತ್ತಿ ಆಗಿಬಿಟ್ಟದ. ಆದ್ರೆ ಆ ನಿವೃತ್ತಿ ಏನಾಗ್ಯದ, ಹಗ್ಗದಿಂದ ಆಗಿದ್ದಕ್ಕೆ ಅದು ಸತ್ಯವಾದ ನಿವೃತ್ತಿನೋ ನಿತ್ಯವಾದ ನಿವೃತ್ತಿನೋ ತಿಳಿತಾ ಇಲ್ಲ. ಉಪಯುತ ಚೇತನದ ಜ್ಞಾನವಾದ ಮೇಲೇನೆ ನಮಗ ನಿವೃತ್ತಿ ಆಗಿತ್ತು ಅಂತಂದ್ರೆ, ಈಗ ಆಗಿದ್ದು ಇದು ಕರೆನೋ ಸುಳ್ಳು? ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ತಗೊಂಡು ಅಡ್ಮಿಷನ್ ಮಾಡೀವಿ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಾಗೆ ಕರೆ ಆ ವರ್ಷದಲ್ಲಿ ಇದ್ರಾಗ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಪಾಸ್ ಆಗೀವಿ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಾಗ ಸೇವ್ ಆಗಿರ್ತಂದ್ರೆ ಮಾಡಿದ ಅಡ್ಮಿಷನ್ ಏನಾಗ್ತದ? ಈಗ ಮಾಡಿದ ಅಡ್ಮಿಷನ್ ಕರೆನೋ ಸುಳ್ಳು? ಸಂಸ್ಥೆ ಬರೋಬ್ಬರಿ ಅದ. ಖರ್ಚು ಮಾಡಿದ ರೊಕ್ಕ ಎಲ್ಲ ಇದು ಕರೆಕ್ಟ್ ಆಗ್ಯದೋ, ರಾಂಗ್ ಆಗ್ಯದೋ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇವತ್ತೇ ಮಾಡಿರ್ತೀವಿ. ಅಕಸ್ಮಾತ್ ಮಾರ್ಕ್ಸ್ ಕಾರ್ಡ್ ಫೇಲ್ ಅಂತ ಬಂತು ಅಂತಂದ್ರೆ ನಾವು ಮಾಡಿದ್ದೆಲ್ಲ ಖರ್ಚು ಆಗ್ತದಲ್ಲ ಅಂತ ಸಂಶಯ ಬರಲ್ಲ. ಸೂಕ್ತದ ಸಂಶಯ ಅರ್ಥ ಆಯ್ತಾ? ಹೌದು. ಏನ್ ಹೇಳ್ರಿ, ಸಂಶಯ ಅರ್ಥ ಏನ್ ಮಾಡ್ಕೊಂಡಿರಿ ಹೇಳ್ರಿ? ಅದ್ರಿ ಅರ್ಥ ಮಾಡಿರ್ಲಿಲ್ಲ ಅಂದ್ರೆ ಮುಂದಿನ ಏನು ಅರ್ಥ ಆಗಲ್ಲ. ಇದು ಗಟ್ಟಿ ಆಗ್ಬೇಕು. ಅವಾಗ ಅದನ್ನ ಕನ್ಸಿಡರ್ ಮಾಡ್ತಾರೆ. ಮಾಡಿದ ನಂತರ ಕೂಡ ನಮಗ ಓರಿಜಿನಲ್ ಸರ್ಟಿಫಿಕೇಟ್ ಬಂದಾಗ ಅಕಸ್ಮಾತ್ ಅವಾಗ ನಮ್ಗೆ ಏನಾಗ್ತೈತಿ, ಅಲ್ಲಿ ಮುಂದೆ ಓರಿಜಿನಲ್ ಅಡ್ಮಿಷನ್ ಮಾಡ್ಲಿಕ್ಕೆ ಕೊಡಕ್ ಹೋದಾಗ ಏನಂತ ನಮ್ಗೆ ಈಗ ಮಾಡಿದ ಅಡ್ಮಿಷನ್ ಕರೆದು ಸುಳ್ಳು. ಪ್ರೊವಿಷನಲ್ ಅಡ್ಮಿಷನ್ ಮಾಡುವಾಗ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಮೇಲೆ ಅಡ್ಮಿಷನ್ ಮಾಡಿವಲ್ಲ, ಕರೆ ಅಡ್ಮಿಷನ್ ಸುಳ್ಳು ಅಡ್ಮಿಷನ್. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಾಗೆ ಕರೆ ಅಂತ ಹೇಳಿರಿ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇರೆ ಅಂತ ಹೇಳ್ಬಿಡ್ರಿ. ಮತ್ತೆ ಅದು ಬಂದಾಗೆ ಕರೆ ಅಡ್ಮಿಷನ್. ಈಗ ಏನ್ ಮಾಡಿದ್ವಿ ಅದು ಅಡ್ಮಿಷನ್ ಎಂತ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಮೇಲೆ ಎಂತ ಅಡ್ಮಿಷನ್ ಮಾಡ್ತಾರ? ಪ್ರೊವಿಷನಲ್ ಅಡ್ಮಿಷನ್ ಅಷ್ಟೇ. ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಮೇಲೆ ಪ್ರೊವಿಷನಲ್ ಅಡ್ಮಿಷನ್ ಪ್ರೊವಿಷನಲ್ ತಾತ್ಕಾಲಿಕ. ಈಗ ನಮ್ಮಲ್ಲಿ ಏನ್ ಮಾಡ್ತಾರ, ಹುಡುಗರಿಗೆ ಪಿಯುಸಿ ಓದಿಸ್ತಾರ, ಸೈನ್ಸ್ ಓದಿಸಿದಾಗ ಆ ಹುಡುಗರು ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗಿಬೇಕಂತೇಳಿ ಕಷ್ಟಪಟ್ಟು ಓದ್ತಾರ, ಪರೀಕ್ಷೆನೂ ಬರೀತಾರ, ಮುಂದ ಸಿಇಟಿನೂ ಬರೀತಾರ. ಅವರು ಏನ್ ಕೋರ್ಸ್ ಮಾಡ್ಬೇಕಂತಾರ, ಇವರು ಬರೆದ ಕಾನ್ಫಿಡೆನ್ಸ್ ಪ್ರಕಾರ ನೋಡಪ್ಪ ನಿನಗ ಪರೀಕ್ಷೆ ಬರ್ದಿದಿ, ಸಿಇಟಿ ಬರ್ದಿದಿ, ನೀ ಯಾವ ಕೋರ್ಸ್ ಓದ್ಬೇಕಂತೀರಿ ಆ ಕೋರ್ಸ್ ಸಿಗ್ತದಂತ ನಿನಗೆ ಭರವಸೆ ಆದೇನು? ಗ್ಯಾರಂಟಿ ಸಿಗ್ತದಂದ್ರ ಆಯ್ತು. ಗ್ಯಾರಂಟಿ ಸಿಗಲಿಲ್ಲ ಅಂತಂದ್ರ ನಿನ್ನ ಫಲಿತಾಂಶದ ಅವಲಂಬಿಸಿ ನಿನಗೆ ಸೀಟ್ ಸಿಗ್ತಿತ್ತಂದ್ರ ಸರಿ, ಇಲ್ಲಂದ್ರ ಏನಾರ ವೀಕ್ನೆಸ್ ಇದ್ರೆ ಹೇಳು. ಈಗ ನಾವು ಪ್ರೈವೇಟ್ ಕೋಟಾದೊಳಗ ಒಂದು ಸೀಟ್ ಬುಕ್ ಮಾಡ್ತೀವಿ, ರೊಕ್ಕ ಕೊಟ್ಟು ಖರೀದಿ ಮಾಡೋದಕ್ಕೆ ಒಂದು ಪ್ರಯೋಜನ ಇರ್ತದೆ, ಅದ್ರಾಗ ಒಂದು ಸೀಟ್ ಬುಕ್ ಮಾಡ್ತೀವಿ. ಎಲ್ಲಿ ಓದ್ತೀವಿ, ಏನ್ ಓದ್ತೀವಿ ಹೇಳು, ಆ ಕಾಲೇಜಿಗೆ ಓದ್ತೀವಿ, ಬುಕ್ ಮಾಡಿ ಬರ್ತೀವಿ ಅಂತ ಆಯ್ತು. ಅವರು ಇಂಥ ಕಾಲೇಜ್ನಾಗ ಓದ್ತೀನಿ ಅಂತ ಹುಡುಗ ಆ ಕಾಲೇಜ್ ಓದ್ತಾರ, ನಮ್ಗ ಇಂಥ ಒಂದು ಸೀಟು ನಮ್ಗ ಸೀಟಾಗಿ ಬರ್ಬೇಕಂತ ನಾವು ಅಪ್ಲೈ ಮಾಡೀವಿ. ಒಂದ್ ವೇಳೆ ಅದ್ರಾಗ ಸಿಗಲಿಲ್ಲ ಅಂತಂದ್ರೆ ನನಗೆ ಕಂಪಲ್ಸರಿ ನಿಮ್ ಕಾಲೇಜ್ನಾಗ ಒಂದ್ ಸೀಟ್ ಬೇಕು, ನಮ್ ಮಗ ನಿಮ್ಮಲ್ಲೇ ಓದ್ಬೇಕಂತಾರೇನ, ಅದಕ್ಕ ಒಂದು ನಮ್ ಸೀಟ್ ಬುಕ್ ಮಾಡ್ಕೋರಿ ಅಂತ. ಫೀಸ್ ಎಷ್ಟದ, ಇಷ್ಟದ, ಇಷ್ಟಿದ್ಮೇಲೆ ಮತ್ತೆ ಈಗ ಬುಕ್ ಮಾಡ್ಕೊಳಕ್ ಎಷ್ಟು ಫೀಸ್ ಇಟ್ಟಿರಿ ಏನೋ ಒಂದ್ ಹೇಳ್ತಾರ. ಇಷ್ಟು
ಸಮಸ್ಯೆ ಯಾವುದದ? ಅವ್ರು ಹೇಳಿದಷ್ಟು ದುಡ್ಡು ಕೊಡ್ತೀನಿ ಮತ್ತೆ ನನ್ನ ಮಗನು ಆ ಸೀಟ್ ತಗೊಳಕ ಮಾರ್ಕ್ಸ್ ತಗೊಳಕ್ ಎಲಿಜಿಬಲ್, ರ್ಯಾಂಕ್ ಇರ್ಲಿಕ್ಕಿಲ್ಲ, ಎಲಿಜಿಬಲ್ ಯೋಗ್ಯ ಆಗ್ಬೇಕ 50% ಮಾರ್ಕ್ಸ್. ಅದಕ್ಕಿಂತ ಕಡಿಮೆ ಬಂದ್ರೆ ಅದಕ್ಕಿಂತ ಕಡಿಮೆ ಬರ್ತಿತ್ತಂದ್ರೆ ಅವ್ರು ಕಣ್ಣಿನ ಕೆಲಸಗಳಿಗೆ ಹೋಗಂಗಿಲ್ಲ. ಈ ಸಾರಿ ಏನ್ ಮಾರ್ಕ್ಸ್ ಸರಿ ಬರಲ್ಲ, ಏನೋ ಅಡ್ಮಿಷನ್ ಬಗ್ಗೆ ತಲೆ ಕೆಟ್ಟು ಹೋಗಿ ಇನ್ನೊಂದ್ಸರಿ ಕಟ್ತೀನಿ, ಇಲ್ಲ ಅಂದ್ರೆ ಯಾವ್ದಾರ ಮುಂದಿನ ಡಿಗ್ರಿಗೆ ಹಚ್ಕೊಡ್ತೀನಿ, ಯಾವ್ದಾರ ಜನರಲ್ ಡಿಗ್ರಿಗೆ ಇದ್ರ ಬಗ್ಗೆ ನೀವು ಖರ್ಚು ಮಾಡಿ ಹೇಳೋಣ ಒಳ್ಳೆ ಹೇಳ್ಬಿಡ್ತಾನೆ. ಇನ್ನ ಕೆಲವೊಂದು ಹುಡುಗರು ಅದು ಹೆಂಗ್ ಮಾಡಿ PUC ರಿಸಲ್ಟ್ ತೆಗೆದಿರ್ತಾರೋ, ರ್ಯಾಂಕ್ ತೆಗೆದಿರ್ತಾರೋ, ಏನೋ ಮಾಡ್ತಿರ್ತಾರ, ಹೋಗಿ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಕಾಲೇಜ್ನಾಗ ಹಾಸ್ಟೆಲ್ನಾಗ ಎಲ್ಲ ಅಡ್ಮಿಷನ್ ತಗೊಂಡು 1 ವರ್ಷ ಮಜಾ ಮಾಡಿಬಿಡ್ತಾರೆ. ಮನೆಯಿಂದ ಪಕ್ಕ ಪಕ್ಕ ಎಲ್ಲ ತರಿಸ್ಕೊಂಡು ಓದಲ್ಲ ಬರೆಯಲ್ಲ, ಫೇಲ್ ಆಗಿ ಮನೆಗೆ ಬಂದು ಕೊಟ್ಟು ಬರ್ತಾರೆ. ಏನು ಕಾಂಪ್ಲೇಂಟ್ ಬಂದೇ ಬರ್ತಾವ. ಈ ಬೇರೆ ಊರಾಗಿರ್ತಾರ, ನಮ್ಮ ಮಗನಿಗೆ ಹೆಂಗ್ ನೋಡ್ಲಿಕ್ಕಾಗ್ತದ? ನಮ್ಮ ಊರಾಗೆ ಮನಾರ್ ಕಾಲೇಜ್ ಇದ್ದು ಬಿಟ್ಟು ಅಲ್ಲಿ ಹಚ್ಚಿಬಿಟ್ಟವರು, ದೊಡ್ಡ ಕಾಲೇಜ್ ದೊಡ್ಡ ಊರ ಅಂತ ಹೇಳಿ. ಈಗ ನಮ್ಮ ಊರಾಗ ನಮ್ ಕಣ್ಣಿದ್ರೆ 10 ವರ್ಷ ಹೋಗಿ ಕೇಳ್ತಾರ. ಅವಾಗ ಏನಾಗ್ತದ, ನಿಮ್ ಮಗಂದು ಫಸ್ಟ್ ಇಯರ್ ಒಂದು ಅಡ್ಮಿಷನ್ ಫೀಸ್ ಕಟ್ಟಿರಷ್ಟೇ, ಇನ್ನ 3 ವರ್ಷ ನೀವು ನಮ್ಮಲ್ಲೇ ಓದೋರಿದ್ದೀರಿ, ಹಿಂಗಾಗಿ ಆ 3 ವರ್ಷದ ಫೀಸ್ ಖಾಲಿ ಬಂದು ನಮ್ಗೆ ಇಲ್ಲಿ ನಿಮ್ ಫೀಸ್ ನಿಂತ ನಮ್ಮ ಸ್ಟಾಫ್ಗೆಲ್ಲ ಪಗಾರ ಕೊಡಬೇಕು, ಅದಕ್ಕೆ 3 ವರ್ಷದ ಫೀಸ್ ಕಟ್ರಿ ಅಂತ. ಹಿಂಗಾಗಿ ಮಕ್ಕಳು 1 ವರ್ಷದ ಫೀಸ್ ಕಟ್ಟಲಿಕ್ಕೆ ತಂದೆ ತಾಯಿ ಒದ್ದಾಡಿ ಹೋಗಿರ್ತಾರೆ. ಆ 3 ವರ್ಷದ ಫೀಸ್ ಕಟ್ಟಿ ಹೊರಗೆ ಬಂದು ಆ ಮಾಸ್ಟರ್ ತಗೋಬೇಕು, ಇಲ್ಲ ಅದ್ರ ಡಿಸ್ಕೌಂಟ್ ಕನ್ಸಿಷನ್ ತಂದೆ ತಾಯಿ ಯಾರ್ಯಾರು ಕಾಲ ಹಿಡ್ಕೋಬೇಕು, ಇಷ್ಟು ತ್ರಾಸ ಕೊಡ್ತಾವೆ ಮಕ್ಕಳು. ಸುಳ್ಳು ರಿಸಲ್ಟ್ಗಳು, ಮಾಸ್ತರ್ಗಳು ಕೊಡೋ ರಿಸಲ್ಟ್ನು ಸುಳ್ಳು, ಹುಡುಗರು ಮಾಡೋ ವ್ಯವಹಾರನು ಸುಳ್ಳು, ಎಲ್ಲ ಸುಳ್ಳು. 70, 80, 90 ಅಂತಾರ, ಒಳಗೆ ಏನು ಬರ್ತಿರಲ್ಲ. ಅಪ್ಲಿಕೇಶನ್ ಬರ್ಲಿಕ್ಕೆ ಬರ್ತಿರಲ್ಲ, ಹ್ಯಾಂಗ್ ಮಾರ್ಕ್ಸ್ ತಗೊಂಡಿರ್ತಾರೋ, ಹ್ಯಾಂಗ್ ಮಾರ್ಕ್ಸ್ ತಗೊಂಡಿರ್ತಾರೋ, ಇವ್ರು ಹ್ಯಾಂಗ್ ಪಟ್ಟಿರ್ತಾರೋ, ಎಲ್ಲ ಡೇಂಜರಲ್ ಎಜುಕೇಶನ್ ಗೇಮ್. ಇಡೀ ಮನಿನೇ ಟೆನ್ಷನ್ ಹಾಕಿ ಬಿಡ್ತಾರ. ಇಡೀ ಮನಿನೇ ಇರೋದೇ ಒಂದು ಮಗ, ಅದಕ್ಕೆ ಬೆಳೆಸ್ಬೇಕಂತ ಎಲ್ಲೋ ಸಿಕ್ಕೊಂಡ್ ಬರ್ತದ. ಇಡೀ ಮನಿನೇ ಭವಿಷ್ಯ ಮನಿ ಕುತ್ಕೊಂಡು ಹೋಗ ಮಾಡ್ಲಿಕ್ಕೆ ಬಿಡ್ತಾರ. ಅವ್ರೇನೋ ಕಷ್ಟಪಟ್ಟು ಎಲ್ಲೋ ರೋಡ್ ಮೇಲೆ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ರೊಕ್ಕ ಜಮಾಚಿರ್ತಾರ. ಅಂತವ್ರಿಗೆ ಇಂತ ಸಮಸ್ಯೆ ಫಸ್ಟ್ ಮುಂದ್ ಆದ್ರೆ ಇನ್ನ ಇಟ್ಟು ಸಾಲ ಅಲ್ಲಿ ಇನ್ನ ಇಟ್ಟು ದುಡಿಯಮಂತೆ ಉತ್ಸಾಹ ಬರ್ತಿರ್ತದ. ಅಲ್ಲಿ ಒಂದು ನಮ್ಮ ಮುಂದೆ ಕೂತು ಹಿಂದಾಕಿದ್ದೆಲ್ಲ ವೇಸ್ಟ್ ಮಾಡಿ ಮುಂದೆ ಎಲ್ಲ ದೊಡ್ಡದೊಂದು ಗಂಡ ತಂದಿಟ್ಟಂದ್ರೆ ಏನ್ ಮಾಡ್ತಿರ ಮಾತಾಡ್ತಾನೆ. ಆ ಕಾಲದ ರಾಕ್ಷಸರು ದುಷ್ಟರು ಅವ್ರೇನು ನಮ್ಮ ದುಶ್ಮನ್ಗಳು ನಮ್ಮ ಮನ್ಯಾಗ ಹುಟ್ಟಿ ಬಂದ್ಬಿಟ್ಟಿರ್ತಾರೆ ಎಲ್ಲ ನಮ್ಗೆ ಈಗ ಏನ್ ಮಾಡము ಪ್ರಶ್ನೆ ಅರ್ಥ ಆಯ್ತಾ? ನೀವು ದೃಷ್ಟಾಂತ ಹೇಳಿದ್ರಿ, ಸಿದ್ಧಾಂತ ಹೇಳಲಿಲ್ಲ. ಯಾವುದೇ ಒಂದು ವಸ್ತುವಿನಿಂದ ಅದರಷ್ಟೇ ಗಾತ್ರದ ಉಪಯುಕ್ತ ಚೇತನ ಇದ್ದೇ ಇರ್ತದೆ. ಅದರಲ್ಲಿ ನಮ್ಮ ಅಂತಃಕರಣದಲ್ಲಿ ಉಪಯುಕ್ತ ಚೇತನ ಇರ್ತದೆ. ಈ ಉಪಯುಕ್ತ ಚೇತನ ಪ್ರಮಾಣದ ದ್ವಾರ ಹೊರಗೆ ಬಂದು ರೊಟ್ಟಿ ಉಪಯುಕ್ತ ಚೇತನ ಹೊರಗಿನ ವಸ್ತುವನ್ನು ಕೂಡಿ ಆ ರೂಪ ತಾಳಿ ಅದರ ಆವರಣ ಭಂಗ ಮಾಡಿ ವಸ್ತುವಿನ ಜ್ಞಾನವನ್ನ ಚಿರಾಭಾಸ ಮಾಡಿಕೊಳ್ತಾನೆ. ರಜ್ಜುವಿನ ಜ್ಞಾನವಾದಾಗಲೇ ಅಲ್ಲಿ ಉಪಯುಕ್ತ ಚೇತನ ಇತ್ತು ಮತ್ತು ನಿನ್ನ ಅಂತಃಕರಣದೊಳಗೂ ಉಪಯುಕ್ತ ಚೇತನ ಇರ್ತದೆ. ಆದ್ದರಿಂದ ಅದರಿಂದಲೇ ನಿನಗ ಸರ್ಪದ ನಿವೃತ್ತಿ ಆಗಿರ್ತದ. ಆದ್ರೆ ಆ ಉಪಯುಕ್ತ ಚೇತನ ಇದ್ದದ್ದು ನಿನ್ನ ಜ್ಞಾನಕ್ಕೆ ಬಂದಿಲ್ಲ ಅಂತ ಇಲ್ಲಿ ಇದು ಬರ್ಬೇಕು. ರಜ್ಜು ಉಪಯುಕ್ತ ಚೇತನ ಇದ್ದ ಕಾರಣವೇ ಅಲ್ಲಿ ರಜ್ಜು ಇರ್ಲಿಕ್ಕೆ ಸಾಧ್ಯ ಅವ. ಮತ್ತು ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ಚೇತನ ಇದ್ದ ಕಾರಣವೇ ನೀನೊಳಗಿನ ಅಂತಃಕರಣ ಆ ರಜ್ಜುವನ್ನು ಅರಿಯಲಿಕ್ಕೆ ಸಾಧ್ಯ ಆದ. ಮತ್ತ ಆ ರಜ್ಜುವನ್ನು ಅರಿಯುವುದಕ್ಕ ನಿನ್ನೊಳಗಿನ ಅಂತಃಕರಣ ವೃತ್ತಿ ಹೊರಗೆ ಹೋಗಿ ಅದರೊಳಗಿನ ಚಿರಾಭಾಸ ಇದು ರಜ್ಜು ಇರುತ್ತದೆ ಅಂತ ತಿಳ್ಕೋಕ ಅಥವಾ ವೃತ್ತಿ ಹೋಗಿ ಆ ವಸ್ತುವಿನ ಆವರಣ ಭಂಗ ಮಾಡೋದಂದ್ರೆ ಅದು ಅರ್ಥ. ಇವೆಲ್ಲ ಕೆಲಸ ಒಟ್ಟಾರೆ ವೃತ್ತಿ ಒಳಗೂ ಆ ವೃತ್ತಿ ಉಪಯುಕ್ತ ಚೇತನ ಇದ್ರೆ ಆ ವೃತ್ತಿ ಹಿಂಗೆಲ್ಲ ಕೆಲಸ ಮಾಡ್ಲಕ್ಕ ಇವೆಲ್ಲ ಕೆಲಸ ನಡೆದವು ಅಂತಂದ್ರ ಇದರ ಜೀವನದ ಆ ಚೈತನ್ಯಗಳು ಕೆಲಸ ಮಾಡ್ಲಕತ್ತವ ಅಂತ ಬೇರೆ ಹೇಳಬೇಕಾಗಿಲ್ಲ.
ಅದ್ರ ಬಗ್ಗೆ ಚರ್ಚೆ ಮಾಡೋ ವಿಷಯ ಇಲ್ಲ. ಸ್ಯಾಂಕ್ಷನ್ ಮಾಡಿದ್ದಕ್ಕೆ ಇವೆಲ್ಲ ಆಗ್ಯಾವ ಅಂತ ತಿಳ್ಕೊಬೇಕು. ಇಷ್ಟು ತಿಳ್ಕೊಳ್ಳೋದಕ್ಕ ಏನದ ಅದು ಯಾಕೆ ಇದು ಪೀಠಿಕೆ ಹಾಕ್ಲಿಕ್ಕತ್ತೀನಿ ಅಂದ್ರೆ 137ನೇದವಾಗಿಂದು ಗಟ್ಟಿ ಹಿಡ್ಕೊಂಡು ಕೂತಿಲ್ಲ ನಾನು. 138ನೇ ವಿಷಯ ಅಂತ ನಿಮಗೆ ತಿಳಿಸ್ಬೇಕಾದ್ರೆ ಈ ರೀತಿ ಮೊದಲು ಪೀಠಿಕೆ ಹಾಕಿ ತಿಳಿಸಿದ್ರೆ ನಿಮ್ಗೆ ಈಸಿ ಆಗ್ತದೆ. ಅದಕ್ಕೆ ಇವತ್ತ ಇದು 138ನೇ ವಿಷಯಾಂಕ ಇಲ್ಲಿ ಸಮಾಧಾನ ಹೇಳಕತ್ತಾನ. ಏನಂತ? ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನವಿರುತ್ತದೆ. ನಿನಗ ರಜ್ಜುವಿನ ಜ್ಞಾನ ಅಂದ್ರೆ ಸಾಕು, ಅದು ಸರ್ಪದ ಅಧಿಷ್ಠಾನದ ಜ್ಞಾನ ಇರ್ತದ. ರಜ್ಜು ಉಪಯೋಗ ಚೇತನದ ಜ್ಞಾನ ಆಗಿ ರಜ್ಜುವಿನ ಜ್ಞಾನ ಆಗ್ಯದಂದ್ರ ರಜ್ಜು ಉಪಯೋಗ ಚೇತನದ ಜ್ಞಾನ ಅದ್ರ ಜೊತೆಗೆ ಆಗಿರ್ತದ. ಆಟೋಮೆಟಿಕ್ ಆಗಿ ಅದು ನಿನಗೆ ಗೊತ್ತಾಗಲ್ಲ. ಹೆಂಗಾಗ್ತದೆ ಹೇಳ್ರಿ? ಇಲ್ಲಿ ರಜ್ಜು ಇದೆ ಅಂತೀರಿಲ್ಲ, ರಜ್ಜು ಇದೆ ಅಂತೇಳಿ. ರಜ್ಜು ಅನ್ನೋದೇನದ? ಕಲ್ಪಿತ. ಆದ್ರ ಇದು ಇದೆ ಅನ್ನೋದೇನದ? ಉಪಯೋಗ ಚೇತನವೇನದ? ಇದೆ ಇದೆ ಅಲ್ಲ, ರಜ್ಜು ಉಪಯುಕ್ತ ಚೇತನ ಅನ್ನೋದು ಅದು ಅದರ ಇದ್ದಾಳೆ, ಇದ್ದಾನೆ, ಇದೆ, ಇದೇನದ? ಇದೆಲ್ಲ ಬ್ರಹ್ಮನ ಅಸ್ತಿತ್ವ. ಇದು ಬ್ರಹ್ಮದ ಅಸ್ತಿತ್ವ. ಇದು ಬ್ರಹ್ಮ ಏನ್ ಮಾಡ್ಯಾನ? ಈ ಅಸ್ತಿತ್ವವನ್ನ ಎಲ್ಲ ವಸ್ತುಗಳಿಗೆ, ಎಲ್ಲ ಜೀವಿಗಳಿಗೆ ಕೊಟ್ಟಾನ. ಗಂಗಾಧರ ಗುರುಗಳ ಅರಿವೇನ್ರಿ ಅಂತಂದ್ರ ನಾ ಇಲ್ರಿ ಅಂತಾರೆ ನೋಡು. ಅದೇನ್ರಿ ಅಂತ. ಅದೇನೇನ್ರಿ ಏನು? ಅವರೊಳಗಿನ ಸಾಕ್ಷಿ ಚೇತನ ಏನ್ ಮಾಡಿದ? ತನ್ನ ಅಸ್ತಿತ್ವವನ್ನ ಕೊಟ್ಬಿಟ್ಟದ ಗಂಗಾಧರ ಗುರುಗಳಿಗಿರೋದಕ್ಕೆ. ಅದಕ್ಕೆ ಅದಿನೇ ಅಂತ. ಇದ್ದೇನೆ ಅನ್ನೋದು ಸಾಕ್ಷಿ ಚೇತನದ ಭಾಗ. ಗಂಗಾಧರ ಗುರುಗಳೇನಂದ್ರೆ ಅವ್ರ ನಾಮ ರೂಪಗಳು. ಅದಕ್ಕೆ ಆದ ಅಂತಂದ್ರೆ ಆಟೋಮೆಟಿಕ್ ನೀವು ಆದ, ಇದ್ದಾನೆ ಅನ್ನೋ ಶಬ್ದ ಏನ್ ಬಳಸ್ತೀರಲ್ಲ, ಅದೆಲ್ಲ ಓಟು ಏನದ? ಕಲ್ಪಿತ ವಸ್ತುವಿನ ಅಸ್ತಿತ್ವದ ಭಾಗ ಏನದ? ಆ ಅಸ್ತಿತ್ವದ ಭಾಗ ಬ್ರಹ್ಮಚೇತನನೇ ಇರ್ತದ, ಉಪಯುಕ್ತ ಚೇತನನೇ ಇರ್ತದ, ಸಾಕ್ಷಿ ಚೇತನನೇ ಇರ್ತದ. ಈಗ ರಜ್ಜು ಇದೆ, ಇದೇನಾಯ್ತು? ರಜ್ಜು ಕಲ್ಪಿತ. ಮತ್ತೆ ಇದೆ ಅನ್ನೋದು ಉಪಯುಕ್ತ ಚೇತನ. ಮತ್ತೇನದ? ಅಂತಃಕರಣ ಇದೆ. ಇದ್ರಾಗ ಎರಡು ಶಬ್ದ ಅವಿಲ್ಲ. ಅಂತಃಕರಣ ಏನದ? ಕಲ್ಪಿತ. ಇದೆ ಅನ್ನೋದೇನದ? ಉಪಯುಕ್ತ. ಸಾಕ್ಷಿ ಚೇತನ. ಸಾಕ್ಷಿ ಚೇತನ. ಮತ್ ಮುಂದೇನಾಯ್ತು? ಇನ್ನೊಂದು ಹೇಳೋದು ವೃತ್ತಿ ಉಪಯುಕ್ತ. ವೃತ್ತಿ. ವೆರಿ ಗುಡ್. ವೃತ್ತಿ ಇದೆ, ಎಲ್ಲ ಕಡೆ ಬರ್ಕೋಬೇಕಿದು. ವೃತ್ತಿ ಇದೆ. ವೃತ್ತಿ ಅನ್ನೋದೇನದ? ಕಲ್ಪಿತ. ಇದೆ ಅನ್ನೋದೇನದ? ಉಪಯುಕ್ತ ಚೇತನ. ಈ ರೀತಿ ಜಗತ್ತಿನಾಗ ಯಾವಾಗಲೇ ಒಂದು ಇಲ್ಲದ ವಸ್ತು ಅದ ಏನ್ರಿ? ರಸ್ತೆ ಮೇಲೆ ಒಂದು ಕಲ್ಲು ಬಿದ್ದದ. ಕಲ್ಲು ಏನದ? ಅಲ್ಲಿ ಕಲ್ಲು ಇದೆ. ಕಲ್ಲು ಇದೆ ಅಂತಂದ್ರೆ ಆ ಕಲ್ಲು ಕಲ್ಪಿತ, ನಾಮರೂಪ ಎಲ್ಲ ಕಲ್ಪಿತ. ಇದೆ ಅನ್ನೋದೇನದ? ಉಪಯುಕ್ತ ಚೇತನ. ಬ್ರಹ್ಮನೇ ಆ ಕಲ್ಲಿನ ಆಕಾರದಲ್ಲಿ ಉಪಯುಕ್ತ ಚೇತನನಾಗಿ ತನ್ನ ರಸ್ತೆ ಮೇಲೆ ಬಿದ್ದಾನ. ಇದೆ ಇದೆ ಇದೆ, ಇದ್ದಾರೆ ಇದ್ದಾರೆ ಇದ್ದಾರೆ, ಇದ್ದಾನೆ ಇದ್ದಾನೆ ಇದ್ದಾನೆ, ಇದ್ದಾಳೆ ಇದ್ದಾಳೆ ಇದ್ದಾಳೆ. ಈ ಶಬ್ದ ಬಿಟ್ಟು ಬೇರೆ ಏನಾದ್ರೆ ಬರೀತಿರೇನು? ಯಾವುದರ ಜೀವ ವಸ್ತು ಅಥವಾ ಚೇತನ ವಸ್ತು ಅಥವಾ ಜಡ ವಸ್ತುವಿನ ಬಗ್ಗೆ ಈ ಶಬ್ದ ಬಿಟ್ಟು ಬರೀತಿರೇನೇನಾದ್ರೆ ಇದ್ದಾನೆ,
ಇವು ಏನ್ ಶಬ್ದದವ ಇವೆಲ್ಲ ಓಟು ಏನದವ ಬ್ರಹ್ಮಚೇತನದ ವಿಷಯಗಳು. ಅಸ್ತಿತ್ವದ ಬಗ್ಗೆ ಅಸ್ತಿತ್ವದ ಬಗ್ಗೆ ಹೇಳ್ತವು. ರಜ್ಜು ಇದೆ ಅಂತ ಹೇಳಿದ್ಮೇಲ ಮತ್ತ ಇದೆ ಅನ್ನೋದಕ್ಕ ಮತ್ತ ಅದಕ್ಕೊಂದು ಉಪಯುಕ್ತ ಚೇತನ ಅಂತ ಹೇಳಿ ಸಪರೇಟ್ ಹೇಳೋದ್ ಬೇಕಾಗಿಲ್ಲ. ಇದೆ ಅಂದ್ರೆ ಅದು ಉಪಯುಕ್ತ ಚೇತನನೇ ಅಲ್ಲ. ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನವಾಗಿದೆ. ಇದೆ ಅಂತಂದದ್ದು ಮತ್ತು ಅಧಿಷ್ಠಾನದ ಜ್ಞಾನ ಯಾವುದಿಲ್ಲ. ರಜ್ಜುವಿನ ಜ್ಞಾನ ಒಂದು ಬೇರೆ, ಸರ್ಪದ ಅಧಿಷ್ಠಾನದ ಜ್ಞಾನ ಒಂದು ಬೇರೆ ಅಲ್ಲ. ಸರ್ಪಕ್ಕೆ ಅಧಿಷ್ಠಾನ ಯಾವುದು? ರಜ್ಜು ಉಪಯುಕ್ತ ಚೇತನ. ರಜ್ಜು ಉಪಯುಕ್ತ ಚೇತನ ಅಂದ್ರೆ ಇದೆ ಅನ್ನೋ ಭಾಗ, ರಜ್ಜು ಅಂತಂದ್ರೆ ಕಲ್ಪಿತ ಭಾಗ. ಈ ರೀತಿ ಸಮಾಧಾನವಿರುತ್ತದೆ. ರಜ್ಜುವೇ ಮೊದಲಾದ ಜಡ ಪದಾರ್ಥಗಳ ಜ್ಞಾನವು ಅಂತಃಕರಣ ವೃತ್ತಿ ರೂಪವಿರುತ್ತದೆ. ಇದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ಒಳಗೋಗದೆ ಒಂದು ಅಂತಃಕರಣ, ಒಂದು ರಜ್ಜು. ಇದು ಹೊರಗ ರಜ್ಜು, ಇದು ಹೊರಗಿನ ಮಾತಿದ್ದು. ಯಾವುದು? ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನವಾಗಿದೆ. ಇದೇನಿದು? ಹೊರಗಿಂದು. ಮತ್ತ ರಜ್ಜುವಿನ ಜ್ಞಾನ ಅಂತಃಕರಣದೊಳಗೆ, ಇದು ಹೊರಗಿನ ಮಾತಾಡ್ತಾರ. ಜ್ಞಾನ ಇಲ್ಲ ಆಗ್ಯದ, ಒಳಗ್ಯದ, ಹೊರಗಿನ ಮಾತು. ರಜ್ಜುವೇ ಮೊದಲಾದ ಜಡ ಪದಾರ್ಥಗಳ ಜ್ಞಾನವು ಅಂತಃಕರಣ ವೃತ್ತಿ ರೂಪವಿರುತ್ತದೆ. ಅದಕ್ಕೆ ಮತ್ತದೇ ಕಥೆ ಹೇಳ್ತಾರೆ. ನಿಮ್ಗೆ ಗೊತ್ತಿಲ್ಲದೇನೇನೂ ಇಲ್ಲ. ವಿಚಾರ ಸಾಗರ ನಿಮಗೊಂದು ಆದಿ ಸಾಗರ. ನಿಮ್ಗೆ ಗೊತ್ತಿದ್ದು ಸುದ್ದಿನೇ ಮಾತಾಡ್ಕೊತಿರ್ತಾರೆ. ಇಲ್ಲಿ ಒಂದು ಘಟವಿದೆ, ಅದು ಜಡವೋ ಅಥವಾ ಚೇತನವೋ. ಜಡವಾದ ಘಟದ ಜ್ಞಾನವಾಗಬೇಕಾದರೆ ಅದರ ಪದ್ಧತಿಯನ್ನ ಮೊದಲು ತಿಳಿದುಕೊಳ್ಳಬೇಕು. ಈಗ ಘಟ ಹೊರಗೆ ಇದೆ, ಘಟದ ಜ್ಞಾನ ಒಳಗೆ ಇದೆ. ಅಲ್ಲಿ ರಜ್ಜು ಅಂತೀವಿ, ಇಲ್ಲಿ ಘಟ ಅಂತೀವಿ. ನಿಯಮ ಏನು? ನಿಯಮ ಅದ? ಘಟದ ಜ್ಞಾನವಾಗಬೇಕಾದರೆ ಅಂತಃಕರಣ ವೃತ್ತಿಯು ನೇತ್ರ ದ್ವಾರ ಹೊರಗೆ ಹೋಗಿ ಘಟಕ್ಕೆ ಸಂಬಂಧವಾಗಬೇಕು. ಅಂತಃಕರಣ ವೃತ್ತಿಯು ಆಭಾಸ ಸಹಿತವಾಗಿದೆ. ಬರೀ ವೃತ್ತಿ ಒಂದೇ ಇಲ್ಲ, ಅದರೊಳಗೆ ಜೀವಚೇತನ ಸಾಕ್ಷಿ ಅಲ್ಲ. ಇದು ಯಾವುದು? ಎಂಥದ್ದು? ಚಿರಾಭಾಸ, ಚಿದ್ದಾನಲ್ಲ. ಆಭಾಸ ಅಂದ್ರು ಒಂದೇ, ಚಿರಾಭಾಸ ಅಂದ್ರು ಒಂದೇ, ಆಭಾಸ ಅಂದ್ರು ಒಂದೇ, ಮತ್ತ ಚೇತನದ ಪ್ರತಿಬಿಂಬ ಅಂದ್ರು ಒಂದೇ. ಚೇತನ ಏನು? ಬಿಂಬ. ಉಪಯುಕ್ತ ಚೇತನ ಅನ್ನೋದು ಬಿಂಬ. ಆದ್ರೆ ಇದು ಚಿರಾಭಾಸ ಏನದ? ಪ್ರತಿಬಿಂಬ. ವೃತ್ತಿ ಒಳಗ ಮೂರು ಅದಾವಿಲ್ರಿ. ವೃತ್ತಿ ಒಳಗ ಉಪಯುಕ್ತ ಚೇತನೂ ಅದ, ಆ ಉಪಯುಕ್ತ ಚೇತನದ ಪ್ರತಿಬಿಂಬ ರೂಪ ಯಾವುದು? ಚಿರಾಭಾಸನೂ ಆದ, ವೃತ್ತಿನೂ ಆದ. ಮೂರಲ್ಲ ವೃತ್ತಿ ಒಳಗ. ವೃತ್ತಿ ಅಂತ ಏನದಲ್ಲ, ವೃತ್ತಿ ಒಳಗ ವೃತ್ತಿನೂ ಅದ, ವೃತ್ತಿ ಒಳಗ ಪ್ಲಸ್ ಚಿರಾಭಾಸ. ಚಿರಾಭಾಸ ಏನಿದು? ಪ್ರತಿಬಿಂಬ ಪ್ಲಸ್ ಉಪಯುಕ್ತ ಚೇತನ. ಇದೇನಿದು? ಬಿಂಬ. ಮೂರು ಅದಾವಲ್ಲಿ. ಉಪಯುಕ್ತ ಚೇತನ ಇರಲಿಲ್ಲ ಅಂತಂದ್ರೆ ಚಿರಾಭಾಸ ಮತ್ತು ವೃತ್ತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಿರಾಭಾಸ ಮತ್ತು ವೃತ್ತಿ ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ಬಿಂಬ ಇದ್ರೆ ಕೆಲಸ ಮಾಡ. ಹೀಗಾಗಿ ಏನಾಗಿದೆ? ಈಗ ಅಂತಃಕರಣ ವೃತ್ತಿಯು ಘಟದ ತನಕ ಹೋಗಿದೆ. ಹೋಗಿ ಅಂತಃಕರಣ ವೃತ್ತಿ ಅಂತಂದ್ರೆ ವೃತ್ತಿ ಭಾಗ ಮತ್ತು ಆಭಾಸ ಭಾಗ ಅಂತ ಎರಡು ಇವೆ. ಅದರೊಳಗ ವೃತ್ತಿ ಭಾಗ ಒಂದದ, ಆಭಾಸ ಭಾಗ ಅಂತ ಒಂದದ, ಮತ್ತೆ ಇನ್ನ ಒಂದೇನದ? ಉಪಯುಕ್ತ ಚೇತನದ ಭಾಗ ಆದ. ಅದ್ರ ಬಗ್ಗೆ ಮಾತಾಡ
ಅವಶ್ಯಕತೆ ಇಲ್ಲ. ಉಪಯುಕ್ತ ಚೇತನ ಇವು ಅದಾವಂತಂದ್ರೆ ಇದೇ ನೋಡ್ರಿ, ವೃತ್ತಿ ಭಾಗ ಇದೆ ಅಂತ ಬರ್ತೀವಿ. ಇದೆ ಅಂತ ಬಂದ್ರೆ ಅಲ್ಲಿ ಉಪಯುಕ್ತ ಚೇತನತೆ ಅರ್ಥ ಆಗುದು. ಮತ್ತೆ ಆಭಾಸ ಭಾಗ ಇದೆ ಅಂತ ಬರ್ತೀವಿ. ಇವೆರಡು ಭಾಗಗಳು ಅದಾವ ಅಂತಂದ್ರೆ ಇದೆ ಅನ್ನೋದು ಏನದು ಉಪಯುಕ್ತ ಚೇತನನೇ ಅಲ್ಲಿ. ಒಂದು ಚೇತನ ಅನ್ನೋದು ಅದರ ಅರ್ಥ ಅದಕ್ಕೆ ಮತ್ತೆ ಸಪರೇಟ್ ಹೇಳೋದು ಬೇಕಾಗಿಲ್ಲ. ವೃತ್ತಿ ಅಂದ್ರೆ ಕನ್ನಡಿ ಅಂತ ತಿಳಿದುಕೊಳ್ಳಿರಿ. ಕನ್ನಡಿಯಲ್ಲಿ ಪ್ರತಿಬಿಂಬ ಇರುವಂತೆ ವೃತ್ತಿಯಲ್ಲಿ ಚೇತನದ ಪ್ರತಿಬಿಂಬ ರೂಪ ಆಭಾಸವಿರುತ್ತದೆ. ವೃತ್ತಿ ಅನ್ನೋದು ಒಂದು ಕನ್ನಡಿ ಅಂತ ತಿಳ್ಕೊಂಡ್ರೆ ಅದರೊಳಗ ಚೇತನದ ಪ್ರತಿಬಿಂಬ ರೂಪ ಆಭಾಸವಿರುತ್ತದೆ. ಅದರೊಳಗೆ ಪ್ರತಿಬಿಂಬ ಇರ್ತದೆ, ಚೇತನದ ಪ್ರತಿಬಿಂಬ ಅದರೊಳಗೆ ಯಾವುದು ಚಿದಾಭಾಸ. ಘಟದ ಆವರಣ ಭಂಗ ಮಾಡುವುದು ವೃತ್ತಿಯ ಪ್ರಯೋಜನವಿರುತ್ತದೆ. ವೃತ್ತಿ ಕೆಲಸ ಏನಪ್ಪ ಅಂದ್ರೆ ಘಟದ ಆವರಣ ಭಂಗ ಮಾಡೋದು. ಆವರಣ ಭಂಗ ಮಾಡೋದಂದ್ರೆ ಏನು? ಅದರ ಆಕಾರ ತಾಳ. ಯಾವ ವಸ್ತುವಿನ ಸಂಬಂಧ ಹೊಂದುತ್ತದೋ ಅದರ ಆಕಾರ ತಾಳ. ಆವರಣ ಅಂದ್ರೆ ಏನು? ಯಾವ ವಸ್ತುವಿನ ಆವರಣ ಯಾಕೆ ಭಂಗ ಮಾಡ್ತದಂತಂದ್ರೆ ಅದು ಏನದಂತ ಗೊತ್ತಿಲ್ಲ. ಆವರಣ ಅಂದ್ರೆ ಏನು? ಗೊತ್ತಿಲ್ಲದಿರುವಿಕೆ. ಆವರಣ ಅಂದ್ರೆ ಗೊತ್ತಿಲ್ಲದಿರುವಿಕೆ. ಫಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಆವರಣ ದೋಷದೊಳಗ ಎರಡು. ಒಂದೇನು ಅಸತ್ವ ಪಾದಕ ಆವರಣ, ಇನ್ನೊಂದು ಅವಾನ ಪಾದಕ ಆವರಣ. ಗೊತ್ತಿಲ್ಲದಿರುವಿಕೆ. ತಾನು ಏನದ ಅನ್ನೋದು ತನಗೆ ಗೊತ್ತಿಲ್ಲ, ಮತ್ತು ಹೊರಗೆ ಜಗತ್ತು ಏನದ ಅಂತ ಅವನಿಗೆ ಗೊತ್ತಿಲ್ಲ. ಇದೆಲ್ಲ ಗೊತ್ತಿಲ್ಲದೆ, ಇದೆಲ್ಲ ಆವರಣ. ಈಗ ಇಲ್ಲಿ ಹೇಳ್ತಾ ಇರೋದು ಯಾವ ಆವರಣ? ಇದು ಆವರಣ ಭಂಗ ಮಾಡಬೇಕಾಗಿದೆ. ಅಸತ್ವ ಪಾದಕ ಆವರಣ. ಈ ಆವರಣ ಭಂಗ ಮಾಡುವ ಪ್ರಯೋಜನವಿರುತ್ತದೆ. ಆವರಣ ಅಂದ್ರೆ ಏನಿಲ್ಲ, ಗೊತ್ತಿಲ್ಲದಿರುವಿಕೆನೆ ಆವರಣ, ಮತ್ತಿನ್ನೇನಿಲ್ಲ. ಅಲ್ಲಿ ಏನದ ಗೊತ್ತಿಲ್ಲ. ಕತ್ತಲಲ್ಲಿ ಹೋಗುತ್ತಿರುವಾಗ ಸರಸರ ಶಬ್ದವಾಯಿತು. ಕೈಯಲ್ಲಿ ಬ್ಯಾಟರಿ ಹಾಕಿದ್ರಿ, ಕೈಯಲ್ಲಿದ್ದ ಬ್ಯಾಟರಿ ಹಾಕಿದ್ರಿ, ಏನಾಯ್ತು? ಅದು ಬೆಳಕು. ಏನ್ ಮಾಡ್ತಪ್ಪ ಅಂದ್ರ ಸರಸರ ಶಬ್ದ ಮಾಡಿದ ವಸ್ತುವಿನ ದರ್ಶನವಾಗುವಷ್ಟು ಬೆಳಕು ಮಾಡ್ತು. ಅದು ಬೆಳಕು ಬಂದ ಕೂಡಲೇ ಏನಾಯ್ತು? ಕತ್ತಲೇ ಕಳೆಯಿತು. ಆದರೆ ಬೆಳಕಿಗೆ ಅದು ಆವೋ ಕೇಳೋ ಎಂಬ ಅರಿವು ಆಗುವುದಿಲ್ಲ. ಅದಕ್ಕೆ ಬೆಳಕು ಹಾಕಿರಲ್ಲ ನೀವು. ಆ ಬೆಳಕಿಗೆ ಏನಾದ್ರು ಗೊತ್ತಾಗ್ತದೆ? ಬ್ಯಾಟ್ರಿ ಬೆಳಕು ಹಾಕಿರಲ್ಲ, ಆ ಬೆಳಕು ಹೇಳ್ತದೆ ಏನಾದ್ರೆ ಇದು ಆವಾದಂತ ಬೆಳಕು ಹೇಳ್ತದ. ಏನ್ ಹೇಳ್ತದೆ? ಕೇಳೋದ ಇದಂತೇಳಿ ಬೆಳಕು ಹೇಳ್ತದೇನ್ರಿ? ಬೆಳಕು ಜಡವಸ್ತು ಅದ ಇಲ್ಲ. ಬ್ಯಾಟ್ರಿ ಬೆಳಕು ಹಾಕ್ತಿರಲ್ಲ, ಹಂಗ ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಅದರ ಆಕಾರ ತಾಳಿದ್ರು ಆ ಅಂತಃಕರಣ ವೃತ್ತಿಗೆ ಗೊತ್ತಾಗಲ್ಲ. ಬ್ಯಾಟ್ರಿ ಹಾಕಿದ್ರೆ ಹಂಗ ಬ್ಯಾಟ್ರಿ ಬೆಳಕಲಿಂತ ನಾವ ಜಗಳಾತ ಗುರುತಾಗಂಗಿಲ್ವ? ಹಂಗ ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಆ ಚೇಳಿನ ಮೇಲ ಬಿದ್ದು, ಹಾವಿನ ಮೇಲೆ ಬಿದ್ದು ಹಾಗೆ ಹಾಕಾಡ್ತಾ ಇರ್ತದ, ಚೇಳಿನ ಹಾಕಾಡ್ತಾ ಇರ್ತದ. ಅದರ ವೃತ್ತಿಗೆ, ನಿಮ್ಮ ವೃತ್ತಿಗೆ ಇದು ಏನು ವಸ್ತು ಅಂತ ಗುರುತಿಸಿಕೊಳ್ಳುವ ಶಕ್ತಿ ಇಲ್ಲ. ಅಲ್ಲಿ ಬೆಳಕು ಮಾಡೋದು ಒಂದೇ ಅವರ ಕೆಲಸ. ಬೆಳಕು ಮಾಡಿದರೆ ಅಲ್ಲಿ ತಿಳ್ಕೊಳ್ಳೋದು ಯಾವುದು? ಇದು ಹಾವು ಇದೆ, ಇದು ಚೇಳು ಇದೆ, ಇದೊಂದು ಘಟ, ಇದೊಂದು ಪಟ ಅಂತೇಳಿ ಯಾರು ತಿಳ್ಕೊತಾರೆ? ತಿಳ್ಕೊತಾರೆ. ಚಿದಾಭಾಸನಿಗೆ ಆ ಶಕ್ತಿ ಇಲ್ಲ. ನಿಮ್ಮ ವೃತ್ತಿಗೆ ಆ ಶಕ್ತಿ ಇಲ್ಲ. ವೃತ್ತಿ ಹೋಗಿ ಏನ್ ಮಾಡ್ತದೆ? ಅದರ ಆಕಾರ ತಾಳ್ತದೆ ಅಷ್ಟೇ. ಬೆಳಕಿದ್ದಾಗ ಹೋಗಿ ಅದರ ಆಕಾರ ತಾಳ್ತದೆ. ಯಾವ ರೀತಿ ಬೆಳಕಿಗೂ ಹೊರಗಿನ ಬೆಳಕಿಗೂ ಆ ವಸ್ತು ಏನದ ಅಂತ ಹೇಳುವ ಶಕ್ತಿ ಇಲ್ಲ. ನಿಮ್ಮೊಳಗಿರುವ ವೃತ್ತಿ ಅದರ ಆಕಾರ ತಾಳಿದ್ರು ಅದು ಯಾವ ವಸ್ತು ಅಂತ ಹೇಳುವ ಶಕ್ತಿ ಅದಕ್ಕೆ ಇಲ್ಲ. ಅದರೊಳಗಿರುವ ಚಿದಾಭಾಸನಿಗೆ ಏನ್ ಶಕ್ತಿ ಅದಂದ್ರೆ ಅದು ಯಾವ ವಸ್ತು ಅಂತ ತಿಳ್ಕೊಳ್ಳುವಂತ ಶಕ್ತಿ ಅದ. ಅದು ಏನು ಅಂತ ತಿಳಿದುಕೊಳ್ಳುವುದೇ ಆಭಾಸದ ಕೆಲಸ. ಇದಂ ಸರ್ಪ, ಇದಂ ಘಟ, ಇದಂ ವೃಶ್ಚಿಕ, ವೃಶ್ಚಿಕ ಅಂದ್ರೆ ಚೇಳು, ಇದಂ ಪಟ ಅಂತ ಹೇಳಿ
ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ ಅಂದ್ರ ಇದ್ದದನ್ನ ಮುಚ್ಚಿ ಹಾಕಿ ಗುರುತಿರ್ಲಾರ್ದಂಗ ಮಾಡೋದು. ಮತ್ತ ವಿಕ್ಷೇಪ ಶಕ್ತಿ ಅಂದ್ರೆ ಇಲ್ಲದನ್ನ ತಂದು ಮುಂದೆ ನಿಂದಿರ್ತಿ ಇದೆ ಅಂತ ಹೇಳೋದು. ಸರ್ಪ ಇಲ್ಲದು ತಂದು ಇದು ಸ್ವಲ್ಪ ಆದ ಅಂತ ಹೇಳೋದು ವಿಕ್ಷೇಪ ಶಕ್ತಿ. ಅಕ್ಕ ಇದ್ದದನ್ನ ಮುಚ್ಚಿಟ್ಬಿಟ್ಟ ಅದು ಆವರಣ ಶಕ್ತಿ. ಇದು ಅಧ್ಯಯನ ಮಾಡೋ ಕೆಲಸ. ಅದಕ್ಕೆ ಇದ್ರ ಬಗ್ಗೆ ಹುಷಾರಾಗಿರ್ಬೇಕು. ಆವರಣ ಎಂದರೆ ಅಜ್ಞಾನದ ಶಕ್ತಿ. ಆವರಣಗಳಲ್ಲಿ 2 ಪ್ರಕಾರ. ಒಂದು ಅಸತ್ವಪಾದಕ ಆವರಣ, ಇನ್ನೊಂದು ಅವಾದಪಾದಕ ಆವರಣ. ಆದ್ದರಿಂದ ಆವರಣವು ಜಡದ ಆಶ್ರಿತ ಇರುವುದೇ ಇಲ್ಲ. ಆವರಣ ಜಡದ ಆಶ್ರಿತ ಇರುವುದಿಲ್ಲ. ಇದೊಂದು ತಿಳ್ಕೋಬೇಕು. ಅಜ್ಞಾನ ಆವರಣ ಏನದ ಅದು ಯಾವಾಗಲೂ ಚೇತನದ ಆಶ್ರಯದಲ್ಲೇ ಇರ್ತದೆ. ಆವರಣವು ಜಡದ ಆಶ್ರಿತದಲ್ಲಿ ಇರುವುದಿಲ್ಲ. ಇದನ್ನು ಇನ್ನೂ ಒಂದು ಲಕ್ಷಣ ತಿಳ್ಕೋಬೇಕು. ಅಲ್ಲಿ ಏನ ಆದ ಗೊತ್ತಿಲ್ಲ ಅಂತಂತಿರಲ್ಲ. ಅಲ್ಲಿ ಏನಾದ ಗೊತ್ತಿಲ್ಲ ಅಂತಂತಿರಲ್ಲ. ಗೊತ್ತಿಲ್ಲ ಏನದು? ಅಲ್ಲಿ ಅವಿದ್ಯೆ, ಅಜ್ಞಾನ. ಅಜ್ಞಾನ ಅಜ್ಞಾನ ಆದ ಅಂತಂದ್ರೆ ಅದು ಜಡ ಪದಾರ್ಥಗಳಲ್ಲಿ ಇರುವುದಿಲ್ಲ. ಎಲ್ಲಿ ಅಜ್ಞಾನ ಆದ ಅಲ್ಲಿ ಚೇತನ ಇರುತ್ತದೆ. ಚೇತನದ ಆಶ್ರಯದಲ್ಲಿಯೇ ಅಜ್ಞಾನವಿರುತ್ತದೆ. ಅಜ್ಞಾನದ ಅಡ್ರೆಸ್ ಇದು. ಅಲ್ಲಿಂದ ಎಲ್ಲಿರ್ತದಂದ್ರೆ ಚೇತನದೊಳಗೆ ಇರ್ತದೆ. ಚೇತನದೊಳಗ, ಉಪಯುಕ್ತ ಚೇತನದೊಳಗ, ಬ್ರಹ್ಮ ಚೇತನದೊಳಗ ಏನಿರ್ತದ? ಅಜ್ಞಾನ ಐತೆ, ಮಾಯೆ ಅಂತ ಏನಿರ್ತದ ಅದು ಆ ಚೇತನವನ್ನು ಆಶ್ರಯಿಸಿರ್ತದ. ಜಡ ವಸ್ತುವನ್ನು ಆಶ್ರಯಿಸಿರುವುದಿಲ್ಲ. ರಜ್ಜುವಿನಲ್ಲಿ ಅಜ್ಞಾನವಿರುವುದಿಲ್ಲ. ರಜ್ಜು ಜಡ ವಸ್ತು. ಅದು ತಾನು ರಜ್ಜು ಅಂತ ಗೊತ್ತಿಲ್ಲ. ನಾನೇನೇನಂತ ಅದಕ್ಕೆ ಗೊತ್ತೇನೆ. ಅದಕ್ಕೆ ಅಜ್ಞಾನ ಯಾವುದನ್ನ ಆಶ್ರಯಿಸ್ತದ? ಚೇತನವನ್ನ. ಅದಕ್ಕೆ ಅಜ್ಞಾನ ಆದ ಅಂತಂದ್ರೆ ಅದರ ಅಮ್ಮ ಅದರ ಹಿಂದೆ ಆದ ಅಂತ. ಚೇತನ ಅಲ್ಲಿ ಇದ್ದೇ ಇರ್ತದ. ಇದು ತಿಳಿಯುತ್ತಾ ಇಲ್ಲ ಅಂತಂದ್ರೆ ಅದರ ಹಿಂದೆ ಒಂದು ಚೇತನ ಇದ್ದದ್ದಕ್ಕೆ ಅದು ತಿಳಿತಾ ಇಲ್ಲ. ತಿಳುವಳಿಕೆ ಇಲ್ಲ ಅಂತಂದ್ರೆ ಅದರಿಂದ ಒಂದು ಚೇತನ ಆದ. ಚೇತನವನ್ನೇ ಆಶ್ರಯಿಸಿದ. ಜಡ ವಸ್ತುವನ್ನು ಆಶ್ರಯಿಸಿಲ್ಲ. ಇದೊಂದು ತಿಳ್ಕೋಬೇಕು. ಏನ್ ಮಾಡ್ಬೇಕು ತಿಳಿತಾ ಇಲ್ಲ, ಹೆಂಗ್ ಮಾಡ್ಬೇಕು ತಿಳಿತಾ ಇಲ್ಲ, ಹಿಂಗಾಯ್ತು ಹಂಗಾಯ್ತು ಕಥೆ ಹೇಳ್ತಿರ್ತೇವೆ. ತಿಳಿತಾ ಇಲ್ಲ ಅಂತಂದ್ರೆ ಈ ಅವಿದ್ಯೆ, ಈ ಅಜ್ಞಾನ ಎಲ್ಲಿದೆ ಅಂತಂದ್ರೆ ಒಂದು ಚೇತನ ವಸ್ತುವನ್ನೇ ಆಶ್ರಯಿಸಿರ್ತದ. ಅಚೇತನ ಏನದ? ಸಚ್ಚಿದಾನಂದ ನಿತ್ಯ ಪರಿಪೂರ್ಣದ ಒಂದು ಚೂರು ಆ ಚೇತನದ ಕಡೆ ಒಳ್ಳೇದ ಎಲ್ಲ ಅರ್ಥ ಸಿಗ್ತದ. ನಾವೇನ್ ಮಾಡ್ತೀವಿ? ಮುಖ ಎಕಡೆ ಇಟ್ಕೊಂಡಿವಿ, ಜಡದ ಕಡೆ ಇಟ್ಕೊಂಡು ಚೇತನದ ಸುದ್ದಿ ಮಾತಾಡ್ತೀವಿ. ಅದೇನು ಸಾಧ್ಯ ಆಗ್ತದ? ನಾವು ಜ್ಞಾನ ಪಡ್ಕೋಬೇಕಂತೀವಿ, ಜಡ ವಸ್ತುವಿನ ಕಡೆ ಮುಖ ಮಾಡ್ಕೊಳ್ತೀವಿ. ಚೇತನದ ಕಡೆ ಮುಖ ಮಾಡಿದ್ರೆ ಎಲ್ಲ ಜ್ಞಾನ ಅಲ್ಲೇ ವಿಚಾರ ಸಾಗರ ನಿಮ್ಮ ಒಳಗೆ. ಇದೇನು ವಿಚಾರ ಸಾಗರ ಗ್ರಂಥ ಹೊರಗೆ ಬಂದದಲ್ಲ, ನಿಮ್ಮ ಒಳಗಿನ ಜ್ಞಾನ ಸಾಗರದ ಹೊರಗೆ ತಿಳಿದು ಬಂದ ಹಂಗೆ ಅಷ್ಟೇ. ಇದು ಆತ್ಮಾನಂದ ವಿಚಾರ ಸಾಗರ ನಿಮ್ಮ ಒಳಗೆ. ಅದಕ್ಕೆ ಜಡ ಪದಾರ್ಥಗಳು ಏನದವ? ಅಜ್ಞಾನದ ಕಾರ್ಯಗಳಾಗಿವೆ. ಮತ್ತೇನೆಂದರೆ ಏನಾಗ್ಯದ? ಜಡ ಪದಾರ್ಥ ಅಂದ್ರೇನು? ಯಾವುದು ತನ್ನನ್ನು ತಾನು ಅರಿಯುವುದಿಲ್ಲ, ಮತ್ತೆ ಬೇರೆಯದನ್ನು ಅರಿಯುವುದಿಲ್ಲ. ಅವೆಲ್ಲ ಅಜ್ಞಾನದ ಕಾರ್ಯ. ನಿಮ್ಮೊಳಗೊಂದು ಅಜ್ಞಾನ ಅದೆಲ್ಲ ಗೊತ್ತಿಲ್ಲ ಅನ್ನೋದು ಅಜ್ಞಾನ ಅದಲ್ರಿ.
ಶರೀರದ ಕಾರ್ಯಗಳು ಯಾವದವ? ಕಾರಣ ಶರೀರದ ಕಾರ್ಯಗಳು ಯಾವ? ಕಾರ್ಯ ಸಹಿತ ಕಾರಣದ ನಿವೃತ್ತಿ ಅಂತ. ಮೋಕ್ಷ ಆಗ್ಬೇಕಾದ್ರೆ ಏನಾಗಬೇಕು? ಕಾರ್ಯ ಸಹಿತ ಕಾರಣದ ನಿವೃತ್ತಿ. ಈ ಕಾರ್ಯ ಯಾವುದು? ಅಜ್ಞಾನದ ಕಾರ್ಯ ಯಾವುದು? ಸೂಕ್ಷ್ಮ ಶರೀರ. ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಏನದವ? ಅಜ್ಞಾನದ ಕಾರ್ಯಗಳು. ಈ ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೇನದವ? ನಾವು ಏನು ಗೊತ್ತಿಲ್ಲ. ಬುದ್ಧಿಗೆ ನಾವು ಬುದ್ಧಿ ಅಂತ ಗೊತ್ತಿಲ್ಲ. ಇಡೀ ಜಗತ್ತು ತಿಳ್ಕೊಬಹುದು. ಅಹಂಕಾರಕ್ಕ ತಾನು ಅಹಂಕಾರ ಅನ್ನೋದು ಗೊತ್ತಿಲ್ಲ. ಅದೇ ಸಮಸ್ಯೆ. ಅದು ಗರ್ವ ಕೊಡ್ತದೆ. ತಾನು ಅಹಂಕಾರ ಅಂತ ತನಗೆ ಗೊತ್ತಿಲ್ಲ. ಮನಸ್ಸಿಗೆ ನಾನು ಒಂದು ಮನಸ್ಸು ಅಂತ ಗೊತ್ತಿಲ್ಲ. ಯಾರ ಮನಸ್ಸು ಅಂತ ಗೊತ್ತಿಲ್ಲ. ತಾನು ಒಂದು ಮನಸ್ಸು ಅಂತ ಗೊತ್ತಿಲ್ಲ. ಆಸಕ್ತಿಗೆ ತಾನು ಆಸಕ್ತಿ ಅಂತ ಗೊತ್ತಿಲ್ಲ. ಇದೇನದ? ಅಜ್ಞಾನದ ಕಾರ್ಯಗಳು. ಮತ್ತೆ ಜಡ ಪದಾರ್ಥಗಳು, ಜಗತ್ತಿನೊಳಗಿರೋ ಎಲ್ಲ ಜಡ ಪದಾರ್ಥಗಳು ಏನದವ? ಅವೆಲ್ಲ ನೀವೀಗ ರಜ್ಜು ಅಂತ ನೋಡ್ಲಿಕ್ಕತ್ತಿರಲ್ಲ. ರಜ್ಜು ಅಂತ ನೋಡ್ಲಿಕ್ಕತ್ತಿರಲ್ಲ. ಈ ರಜ್ಜು ಯಾವ್ದರಿಂದ ಸೃಷ್ಟಿಯಾಗ್ಯದ? ಈ ಅಜ್ಞಾನದಿಂದ ಸೃಷ್ಟಿಯಾಗ್ಯದ. ರಜ್ಜುವನ್ನ ಭಾವ, ರಜ್ಜುವನ್ನ ವಸ್ತು ನಿಮ್ಮ ಅಜ್ಞಾನದಿಂದ ಸೃಷ್ಟಿಯಾಗ್ಯದ. ಅಲ್ಲಿ ರಜ್ಜುವಾದ ಏನ್ರಿ? ಉಪಯುಕ್ತ ಚೇತನ ಆದ ಇಲ್ಲ? ಉಪಯುಕ್ತ ಚೇತನ. ಉಪಯುಕ್ತ ಚೇತನ ಇದ್ದದ್ದು ಯಾರ ಅನುಭವಕ್ಕೆ ಬರ್ಲಾಗತ್ತದ? ಉಪಯುಕ್ತ ಚೇತನದ ಅನುಭವಕ್ಕೆ ಬರ್ತದ. ಅಂತಃಕರಣ ಉಪಯುಕ್ತ ಚೇತನ, ಸಾಕ್ಷಿ ಚೇತನ ಏನದಲ್ಲ, ಆ ಸಾಕ್ಷಿ ಚೇತನದ ಅನುಭವಕ್ಕೆ ಬರದವರು ರಜ್ಜು ಉಪಯುಕ್ತ ಚೇತನ. ರಜ್ಜು ಅಂತೇಳಿ ನೀವೇನು ಜಡ ವಸ್ತುವನ್ನು ನೋಡ್ಲಿಕ್ಕಂತೀವಿ, ಅದು ಅಂತಃಕರಣಕ್ಕ ಅನುಭವಕ್ಕೆ ಬರ್ಲಿಕ್ಕಂತದ. ಅಂತಃಕರಣ ಏನದ? ಅಜ್ಞಾನದ. ಅಂತಃಕರಣ ಯಾವ ವಸ್ತುವನ್ನು ಗುರುತಿಸ್ಲಿಕ್ಕಂತದ? ಚಿದಾಭಾಸ. ಅಂತಃಕರಣದ ಚಿದಾಭಾಸ ಜಡ ವಸ್ತುಗಳನ್ನು ಗುರುತಿಸ್ತಾ ಇದೆ. ಇಡೀ ಬ್ರಹ್ಮಾಂಡದೊಳಗೆ ತುಂಬಿರುವ ಜಡ ವಸ್ತುಗಳು ಏನಾಗ್ಯಾವ ಅಂತಂದ್ರೆ ನಿಮ್ಮ ಅಜ್ಞಾನದಿಂದ ನೋಡ್ತಾ ಇರುವ ಕಾರಣ. ಚಿದಾಭಾಸನ ಕಣ್ಣಿನಿಂದ ನೀವು ನೋಡ್ತಾ ಇರುವ ಕಾರಣ ಅವು ಘಟ ಪಟಾದಿಗಳು ಸರ್ಪ ರುಚಿಗಳಾಗಿ ಕಾಣ್ಲಿಕ್ಕತ್ತವ. ನಿಮ್ಮ ಅಂತಃಕರಣದ ಕಣ್ಣಿನಿಂದ ನೋಡ್ತಾ ಇರುವ ಕಾರಣ ಅದೇನು? ಅಜ್ಞಾನದ ಕಾರ್ಯ, ಅಜ್ಞಾನದ ಸೃಷ್ಟಿ. ಅಲ್ಲಿ ಉಪಯುಕ್ತ ಚೇತನದ ರಾಶಿನೇ ಅದ, ಅದು ಕಾಣ್ತಾ ಇಲ್ಲ. ಅದು ಕಾಣ್ಬೇಕಾದ್ರೆ ನೀವು ಏನಾಗಬೇಕಾಗ್ತದ? ಸಾಕ್ಷಿ ಚೇತನದ ಮಟ್ಟಕ್ಕೆ ಹೋಗಿ ನಿಲ್ಬೇಕಾಗ್ತದ. ಎಲ್ಲರೊಳಗೂ ಉಪಯುಕ್ತ ಚೇತನ ನೋಡುವಂತ ರೂಢಿ ಮಾಡಿಕೊಂಡು ನಿಮ್ಮ ಕಣ್ಣಿಗೆ ಯಾವ ವಸ್ತುಗಳು ಜಡ ವಸ್ತುಗಳು ಕಾಣ್ಲಾರ್ದಂಗ ಏನ್ ಮಾಡ್ಬೇಕು? ನಿಮ್ಮ ಅಂತಃಕರಣವನ್ನ ನಾಶ ಮಾಡ್ಕೋಬೇಕು. ನಿಮ್ಮ ಅಂತಃಕರಣ ನಾಶ ಆಗಂಗಿಲ್ಲ. ಯಾಕಾಗಂಗಿಲ್ಲ ಅಂತಂದ್ರೆ ಅದರಿಂದ ಗೊತ್ತಿಲ್ಲ ಅನ್ನೋಂಥದ್ದು ಒಂದು ಕಾರಣ ಶರೀರ ಅದ. ಆ ಕಾರಣ ಶರೀರದ ಬೀಜ ಹೋಯ್ತು ಅಂದ್ರೆ ಅದನ್ನು ವೃಕ್ಷ ಹೋಗ್ತದ. ಬಂಗಾರ ಬೀತು ಅಂದ್ರೆ ಆಭರಣ ಹೋಗ್ತದ. ಕಾರಣ ಶರೀರ ಏನದ? ಗೊತ್ತಿಲ್ಲ ಅನ್ನೋ ಕಾರಣ ಶರೀರ ಏನದಲ್ಲ, ಅದು ಬಂಗಾರ ಇದ್ದಾಗ ನಿಮ್ಮ ಅಂತಃಕರಣಗಳೇನು ಮನ ಬುದ್ಧಿ ಚಿತ್ತ ಅವು ಆಭರಣ ಇದ್ದಂಗ ಈ ಬಂಗಾರ ತೆಗೆದು ಒಣಗ್ರಿ ಅಂತಂದ್ರೆ ಆಭರಣ ಇದ್ದಂಗ.
ಅರ್ಥ ಮಾಡ್ಕೊತ ಹೋದ್ರೆ ಅವಕ್ಕೇನಾದ್ರು ತಿಂಡಿ ಅದ. ಯಾರ್ಯಾರನ್ನಂತ ಪರಿಚಯ ಮಾಡ್ಕೊತೀರಿ ನೀವು? ಯಾವ್ಯಾವ ವಸ್ತುಗಳನ್ನ ಗುರುತು ಮಾಡ್ಕೊತೀರಿ? ಗುರುತಿರ್ಲಾರ್ದು ಎಷ್ಟೊಂದು ವಸ್ತುಗಳದವಲ್ಲ, ಎಲ್ಲರೂ ಗುರುತದವ ನಿಮಗ? ಎಲ್ಲರೂ ಗುರುತದಾರ ಈ ಭೂಮಿ ಮೇಲೆ ಇದ್ದವರು? ಎಲ್ಲಾ ಪ್ರಸಂಗಗಳ ಬಗ್ಗೆ ನಿಮಗೆ ಗೊತ್ತದ? ಏನೇನು ಪ್ರಸಂಗಗಳು ಬರ್ಲಕತ್ತವ, ಏನೇನು ಜೀವಿಗಳು ಬರ್ಲಕತ್ತವ ನಮ್ಮ ಸಂಪರ್ಕದಾಗ, ಏನೇನು ವ್ಯಕ್ತಿಗಳು ಬರ್ಲಕತ್ತವ, ಏನೇನು ವಸ್ತುಗಳು ಬರ್ಲಕತ್ತವ, ಇವೆಲ್ಲ ಓದು ನೀವು ಸಪರೇಟ್ ಮಾಡಿ ಅಜ್ಞಾನದ ಕಟ್ಟಡದೊಳಗೆ ಎಷ್ಟೊಂದು ತಿಳ್ಕೊತ ಹೋಗ್ತೀರಿ. ವಿಜ್ಞಾನಿಗಳಾಗಿ ಸಂಶೋಧನೆ ಮಾಡ್ಕೋತ ಅಜ್ಞಾನದ ಜಗತ್ತಿನ ಏಟತ್ತು ಮಾಡ್ತೀರಿ. ಏಟತ್ತು ಮಾಡ್ತೀರಿ. ಜಗದಾಗ ಮುಗಿಲಾಗಲ್ಲ, ಹೀಗೆ ಆಗಲ್ಲ. ಎಲ್ಲ ಕಡೆ ಅಜ್ಞಾನದ ಕಾರ್ಯ ತುಂಬಿ ತೋರ್ಲಕತ್ತು. ಅದು ಎಷ್ಟರ ಜೀವಿಗಳಿರಲಿ, ಎಷ್ಟರ ವ್ಯಕ್ತಿಗಳಿರಲಿ, ಅವ್ರೊಳಗಿನ ಸಾಕ್ಷಿ ಚೇತನ ನೋಡಿದರೆ ಸಾಕಲ್ಲವೇ? ನಿಮಗ್ ಪರಿಚಯ ಇರಬೇಕಂತ ಏನದವ? ಯಾವ್ದು ಹಾಕಿರ್ಲಕ್ಕ, ಎಣ್ಣೆ ಹಾಕಿರ್ಲಕ್ಕ, ಗಂಡೆ ಹಾಕಿರ್ಲಕ್ಕ, ಶ್ರೀಮಂತರ ಹಾಕಿರ್ಲಕ್ಕ, ಬಡವ್ರ ಹಾಕಿರ್ಲಕ್ಕ, ಎಲೆಕ್ಷನ್ ಕೆಲಸದವ್ರ ಹಾಕಿರ್ಲಕ್ಕ, ಸೋತವ್ರ ಹಾಕಿರ್ಲಕ್ಕ, ಓಟ್ ಹಾಕಿರ್ಲಕ್ಕ, ಓಟ್ ಹಾಕಿದ್ರು ಹಾಕಿರ್ಲಕ್ಕ, ರೊಕ್ಕ ಚಿಲ್ಲರ ಓಟ್ ಹಾಕಿ ಏನಕ್ಕಿರ್ಲಕ್ಕ? ಅವ್ರೊಳಗಿನ ಸಾಕ್ಷಿ ಚೇತನ ಒಂದು ನೋಡಿದ್ರೆ ಸಾಕ? ಏನ್ ಅವರೆಲ್ಲ ಎಂತವ್ರದ ಅಂತವ್ರ ಅವೆಲ್ಲ ತಗೊಂಡು ನಮ್ಗೆ ಏನ್ ಬೇಕು? ಎಷ್ಟೊಂದು ವಸ್ತುಗಳದವ. ಎಲ್ಲ ವಸ್ತುಗಳೊಳಗಾಗಿನ ಉಪಯುಕ್ತ ಚೇತನ ಬ್ರಹ್ಮ ಒಬ್ಬನೇ ಅದನ ಅಂತೇಳಿ ಅಷ್ಟು ನೋಡಿದ್ರೆ ಸಾಕಲ್ಲ. 650 ದೇಶದೊಳಗೆ 650 ದೃಶ್ಯಗಳದವ, 650 ರೀತಿ ಜನ ಅದರ, 650 ಸಂಸ್ಕೃತಿಗಳದವ. ಎಲ್ಲ ಸಂಸ್ಕೃತಿ ಸಂಸ್ಕಾರ ಎಲ್ಲದರೊಳಗೂ ಇರೋ ಬ್ರಹ್ಮ ಒಬ್ಬನೇ ಅದನ್ನಲ್ಲ. ಯಾವ ದೇಶದವ್ರು ಏನಾರ ಕಿವ್ಯಾಗ ಮೂಲಾಗ ಊಟ ಮಾಡಕತ್ತಾರ? ಅದೇ ಬಾಯಿಲಿಂದ ಉಳ್ಳಕತ್ತಾರಲ್ರಿ. ಒಂದೇ ರೀತಿ ಜೀವನ ಅದ ಇಲ್ಲ ಎಲ್ಲ ಕಡೆ. ಯಾವ ದೇಶಕ್ಕೆ ಪದಾರ್ಥಗಳು ತಿನ್ನೋ ಬೇರೆ ಬೇರೆ ಇರ್ಬೇಕು. ತಿನ್ನೋ ಬಾಯಿ ಒಂದೇ ಅಲ್ಲ, ಮುನ್ನ ಕೈ ಒಂದೇ ಅಲ್ಲ. ಅದಕ್ಕ ನಾವು ಈ ಚೇತನವನ್ನ ನೋಡಿದರೆ ಏನಾಗ್ಬೇಕೇಳಿದ್ರ ಅಜ್ಞಾನ ಕಳ್ಕೊರಿ ಅಂತಂದ್ರ ಒಂದೊಂದು ಜಡ ವಸ್ತುವನ್ನ ಬಿಡಿ ಬಿಡಿಯಾಗಿ ನೋಡ್ಲಕ್ಕ ಹೋದ್ರೆ ಅಂತಂದ್ರ ಜ್ಞಾನ ಒಂದಿನ ಆಗ್ಬೋದು, ಒಂದಿನ ಅಜ್ಞಾನ ಆಗಿ ಹೋಗ್ಬಿಡ್ತದ. ನೀವು ಬ್ರಹ್ಮಚೇತನವನ್ನ ನೋಡ್ತಾ ಹೋದ್ರಿ ಅಂತಂದ್ರ ಅಲ್ಲಿ ಅಜ್ಞಾನ ಅನ್ನೋದು ನಾಶ ಆಯ್ತು. ಅಜ್ಞಾನ ಅನ್ನೋದು ನಾಶ ಆಗ್ಬಿಡ್ತದೆ. ಈ ಅಜ್ಞಾನ ನಾಶ ಆದ್ರೆ ಅಜ್ಞಾನದ ಕಾರ್ಯ ಉಳಿತದೇನ್ರಿ? ಬಂಗಾರ ನಾಶ ಆಯ್ತು ಅಂತಂದ್ರೆ ಎಲ್ಲ ಕಡೆ ಚೇತನ ನೋಡೋದು ಉಳಿದ್ಮೇಲೆ ನಿಮ್ ಮನಸ್ಸಿನಾಗ ಏನಾರ ಗಂಡು ಹೆಣ್ಣೋದು ನೋಡೋದು ಉಳಿತದೇನು? ಬ್ರಾಹ್ಮಣ ಶೂದ್ರ ಏನಾರು ಉಳಿತದ? ಇಂಡಿಯಾದವರು, ಪಾಕಿಸ್ತಾನದವರು, ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ ಗುಜರಾತಲ್ಲ, ಇವೆಲ್ಲ ಉಳಿತಾವೇನು? ಆಗ್ತದೆ. ಒಬ್ಬೊಬ್ಬರು ಗುಜರಾಡ್ಲಿಕ್ಕಂತಾರಲ್ಲ, ಏನಾಗ್ಯದ? ಉಪಯುಕ್ತ ಚೇತನ ಸಾಕ್ಷಿ ಚೇತನಗಳನ್ನ ನೋಡುವ ಜ್ಞಾನವಿಲ್ಲದಕ್ಕ ಕುರುಡು ಗುಜಾಗತ್ತ. ಅಜ್ಞಾನದ ದೃಷ್ಟಿಯಿಂದ ಚಿದಾಭಾಸನ ಕೆಲಸ ಇದೆಲ್ಲ. ಚಿದಾಭಾಸನ ಕೆಲಸ. ಅಜ್ಞಾನದಿಂದ ನಮಗವು ಬೇರೆ ಬೇರೆ ಕಾಣ್ತಾರೆ, ಬೇರೆ ಬೇರೆ ಆಗಿ ಕಾಣಲಿ. ಜ್ಞಾನ ದೃಷ್ಟಿಯನ್ನು ನೋಡಿದಾಗ ನಮಗೆ ಚೇತನ ಒಂದೇ ಕಾಣ್ತದೆ, ಒಂದೇ. ಅದು ಒಂದು ನಾವು ನೋಡಿದ್ರೆ ಸಾಗಲ್ಲ. ಅಜ್ಞಾನ ನಾಶ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರ ಎತ್ತರ ಮನೋವ್ಯಾಧಿ ತತ್ರ ಬ್ರಹ್ಮ ದರ್ಶನ, ಎಲ್ಲಾ ಕಡೆ ಬ್ರಹ್ಮ ದರ್ಶನ ಮಾಡಿಕೊಂಡು ಜ್ಞಾನಿಗಳ ಆದ್ರಿ ಅಂತಂದ್ರೆ ಅಜ್ಞಾನ ತಾನೇ ನಾಶ ಆಗ್ತದೆ. ಅಜ್ಞಾನ ನಾಶ ಆಯ್ತು ಅಂತಂದ್ರೆ ಕ್ಯೂರಿಯಾಸಿಟಿ ಉಳಿತದೇನೋ, ಅದ್ರಾಗ ಹೆಂಗಿರ್ಬೇಕು, ಇದ್ರಾಗ ಹೆಂಗಿರ್ಬೇಕು, ಅದರ ರುಚಿ ಹೆಂಗಿರ್ಬೇಕು, ಇದರ ಸ್ಪರ್ಶ ಹೆಂಗಿರ್ಬೇಕು, ಇದ್ರ ವಾಸನೆ ಹೆಂಗಿರ್ಬೇಕಂತ ಹೇಳಿ ಕ್ಯೂರಿಯಾಸಿಟಿ ಉಳಿತಾವ. ಏನೇನು ಉಳಿಯಂಗಿಲ್ಲ, ಕುತೂಹಲ ಉಳಿಯಂಗಿಲ್ಲ, ಮನಸ್ಸು ಉಳಿಯಂಗಿಲ್ಲ, ಬುದ್ಧಿ ಉಳಿಯಂಗಿಲ್ಲ. ಇದ್ದದೊಳಗೆ ಏನೇ
ಮನಸ್ಸು ಸಂಕಲ್ಪ ವಿಕಲ್ಪ ಮಾಡೋದಕ್ಕೆ ಏನು ಕೆಲಸನೇ ಆಗೋದಿಲ್ಲ. ಈಗ ಒಂದೇ ಬ್ರಹ್ಮ. ಯಾವಾಗ ನಾನು ಆಲೋಚನೆ ಮಾಡ್ಲಿ, ಯಾವ್ದಕ್ಕೆ ಸಂಕಲ್ಪ ಮಾಡ್ಲಿ, ಯಾವ್ದಕ್ಕೆ ವಿಕಲ್ಪ ಮಾಡ್ಲಿ, ಯಾವ್ದ ಕ್ಯೂರಿಯಾಸಿಟಿ ತಾಳಿ, ಎದ್ರ ಬಗ್ಗೆ ನಾನು ಅಭಿಮಾನ ಪಡ್ಲಿ, ಚಿದಾಭಾಸ ಅಶಕ್ತನಾಗಿ ಹೋಗ್ಬಿಡ್ತಾನವ. ಇದೆಲ್ಲ ನಾ ಮಾಡಿದ್ದು ತಪ್ಪಾಯ್ತು, ನಾನೆಲ್ಲ ಬಳೆ ಮುಚ್ಚಾಡ್ಕೊಂಡಾಯ್ತು, ಜಗತ್ತಿನ ಪ್ರದಾನ ಮಾಡಿದ್ದು ನಮ್ದು ಇದು ಮಾಡೋದಕ್ಕೆ ಬಂದವಲ್ಲ. ನಾನು ಬ್ರಹ್ಮ ಸ್ವರೂಪ ಸಾವಸ್ಥೆ ತಿಳ್ಕೊಂಡು ಬ್ರಹ್ಮ ಸ್ವರೂಪ ಸಾಗೋದಕ್ಕೆ ಬಂದವ ನಾನು. ಹೀಗಾಗಿ ನಾ ಬ್ರಹ್ಮ ಸ್ವರೂಪಿನೇ ಆಗ್ಬೇಕು ಅಂತ ಚಿದಾಭಾಸ ಬ್ರಹ್ಮನೊಳಗೆ ಲೀನಾಗಿ ಹೋಗ್ಬಿಡ್ತಾನ. ಅವನಿಗೆ ತಿಳ್ಕೊಳಕ್ಕೇನು ಉಳಿಯೇ ಇಲ್ಲಲ್ಲ. ಉಪಯುಕ್ತ ಚೇತನವನ್ನ ಚಿದಾಭಾಸನಿಂದ ನೋಡ್ಲಿಕ್ಕೆ ಆಗಂಗಿಲ್ಲ. ನೀವು ಸಾಕ್ಷಿ ಚೇತನದ ಮಟ್ಟಕ್ಕ ಏರಿದಾಗ ಅಂದ್ರೇನು, ನಿಮ್ಮ ಚಿದಾಭಾಸ ಸಾಕ್ಷಿ ಚೇತನದ ಮಟ್ಟಕ್ಕೆ ಏರಿ ನಿಂತಾಗ ಅವನಿಗೇನ್ ಕಾಣ್ತದ? ರಜ್ಜು ಉಪಯುಕ್ತ ಚೇತನ ಕಾಣ್ತದ. ಅವಾಗ ಏನಾಗ್ತದ? ರಜ್ಜುವಿನೊಳಗಿನ ಉಪಯುಕ್ತ ಚೇತನ, ಆ ವೃತ್ತಿ ಒಳಗಿನಂತ ಉಪಯುಕ್ತ ಚೇತನ, ಸಾಕ್ಷಿ ಚೇತನ, ನಾವು ಮೂವರು ಬೇರೆ ಬೇರೆ ಅಲ್ಲೋ ಮಾರಾಯ ಒಂದೇ ಅದೀವಿ ಅಂತ ಒಂದಾಗ್ಬಿಡ್ತಾರ. ಒಂದಿಷ್ಟು ನೀರು ಅಡಿಗೆ ಮಾಡ್ಲಿಕ್ಕೆ ಇಟ್ಟಾರ, ಒಂದಿಷ್ಟು ನೀರು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಾರ, ಒಂದಿಷ್ಟು ನೀರು ಹೊರಗೆ ಮಾಡಿ ತೊಳ್ಕೊಳಕ್ಕೆ ಕೈ ತೊಳ್ಕೊಳಕ್ಕೆ ಇಟ್ಟಾರ. ಆ ಮೂರು ನೀರುಗಳು ಬೇರೆ ಬೇರೆ ನಿಮಗ್ ಕಾಣ್ಲಿಕ್ಕತ್ತದ. ಅವು ಮೂರು ಭೇಟಿ ಆಗೋದ್ರೆ ನಾವೆಲ್ಲ ಒಂದೇ ಅಂತವೆ, ಬೇರೆ ಬೇರೆ ಅಂತವು ಅವೆಲ್ಲ ಒಂದೇ ಅಂತ ಒಂದೇ. ಅಲ್ಲಿ ಅಂತ ಸ್ಥಿತಿ ಏನಂತಾರ? ಅಜ್ಞಾನ ನಾಶ ಮಾಡಿಕೊಂಡು ಅಜ್ಞಾನದ ಕಾರ್ಯಗಳಾದ ಅಂತಃಕರಣಗಳು ನಾಶ ಆಗುವಾಗ ಅಂತ ಸ್ಥಿತಿ ಏನಂತಾರ? ಈಗೇನೊಂದು ಸ್ಥಿತಿ ಹೇಳಿದವ ಏನಿದು? ಜೀವನ್ಮುಕ್ತ ಸ್ಥಿತಿ, ಸದೇಹ ಮುಕ್ತಿ, ಜೀವನ್ಮುಕ್ತಿ. ಇನ್ನ ಸ್ಥೂಲ ಶರೀರ ಹಂಗೆ ಅದ. ಅದಕ್ಕೆ ಆಹಾರ, ನಿದ್ರೆ, ಭಯ, ಮೈಥುನ, ಮತ್ತಿನೇನದೋ ಅವೆಲ್ಲವೂ ಅದಕ್ಕೆ ಸೇವೆ ಬೇಕು ಸ್ಥೂಲ ಶರೀರಕ್ಕೆ. ಆದ್ರೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಏನದವ ಇವೆರಡು ನಾಶ ಆಗ್ಯಾವ. ಎಲ್ಲ ಕಡೆ ಬ್ರಹ್ಮನನ್ನೇ ನೋಡುವ ಕಾರಣ ಜ್ಞಾನದ ದರ್ಶನ ಆಗಿ ಜ್ಞಾನ ದೃಷ್ಟಿ ಆದ ಕಾರಣ ಅಜ್ಞಾನ ನಾಶ ಆಗಿ ಹೋಗ್ಬಿಡ್ತು. ಅಜ್ಞಾನ ದೃಷ್ಟಿ ಹೋಯ್ತು. ಮತ್ತು ಅಜ್ಞಾನದಿಂದ ಮಾಡುವ ಕಾರ್ಯಗಳೇನದವ ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ ಅವು ನಾಶ ಆಗಿ ಹೋಗ್ಬಿಟ್ಟವ. ಅಂತವ್ನಿಗೆ ಏನಂತಾರ? ಜೀವನ್ಮುಕ್ತ ಅಂತ ನೋಡಿ. ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಏನಾದ್ರು ಜೀವನ್ಮುಕ್ತ ಸ್ಥಿತಿ ಬರ್ತದೆ. ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಸ್ಥಿತಿ ಅದು. ಜೀವಂತಿರೋದ್ರಾಗೆ ಅವನ ಮೋಕ್ಷದ ಸುಖ ಅನುಭವಿಸಿರ್ತಾನ. ಆದ್ರೂ ಅವನ ಸಮಸ್ಯೆ ಏನದಂದ್ರೆ ಈ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಕಳ್ಕೊಳ್ಳೋದಕ್ಕ ನೀವು ಕಷ್ಟಪಡ್ಬೇಕು. ಸೂಕ್ಷ್ಮ ಶರೀರ ಕಳ್ಕೊಳ್ಳೋಕೆ ಏನು ಕಷ್ಟಪಡೋದ್ ಬೇಕಾಗಿಲ್ಲ. ಕಾರಣ ಶರೀರ ತೆಗೆದು ಹೋದ್ರೆ ಅದ್ರ ಸಂಗಟ ಈ ಸೂಕ್ಷ್ಮ ಶರೀರ ನಷ್ಟ ಆಗಿ ಹೋಗ್ಬಿಡ್ತು. ಕಾರಣ ಶರೀರ ಹೆಂಗದ ಗೊತ್ತಾ? ಕಾರಣ ಹೆಂಗಂತಂದ್ರೆ ನಿಮ್ಮ ಮನೆಯೊಳಗೆ ಜಗ್ಗಿ ಸಾಮಾನು ತುಂಬಿರಿ, ಕಾಲಿಲ್ಲ ಜಾಗ ಇರಲ್ಲ, ಸಾಮಾನು ತುಂಬಿ ಮನೆ ಎಲ್ಲ ಗದ್ದಲ ಗೊಂದಲ ಮಾಡಿಟ್ಟಿರಿ. ಅದ್ರೊಳಗೆ ಏನಾಗ್ಬಿಟ್ಟದ? ಇಲಿಗಳ ಜಗ್ಗಿ ಓಡಾಡಕತ್ತ. ಇಲಿಗಳ ಜಗ್ಗಿ ಓಡಾಡಕತ್ತ ಒಂದ್ ಕೂಡಲೇ ಮನ್ಯಾಗ ಯಾರೋ ಒಬ್ರು ಏನ್ ಮಾಡ್ಬಿಟ್ಟಾರ? ಎಲ್ಲ ಪುಸ್ತಕ ಬಟ್ಟಿ ಕಟ್ ಮಾಡ್ತಾವ ಅಂತ ಹೇಳಿ ಒಂದ್ ಇಲಿ ಔಷಧ ತಂದು ಇಟ್ಬಿಟ್ಟಾರ. ಅದು ಇಲಿ ಏನ್ ಮಾಡ್ಬಿಟ್ಟಾರ? ತಿಂದ್ಬಿಟ್ಟಾವ. ಹದಿನೈದು ಅಂತ ಏನು ತಿನ್ನಬಾರ್ದು ಅದು ತಿಂದ್ಬಿಟ್ಟಾವ. ತಿಂದದಕ್ಕೆ ಏನಾಗ್ಬಿಡ್ತು? ಅದು ಸಾತು ಬಿಡ್ತಾವ. ಸಾತು ಏನೋ ಸಂಜಾಗಿ ಬಿದ್ದು ಸಾತು ಬಿಟ್ಟದೆ. ಅದು ಸಾತು ಒಂದು ದಿನ, 2 ದಿನ ಏನು ಸಮಸ್ಯೆ ಇಲ್ಲ. 3ನೇ ದಿನ ಅದೊಂದು ಕೆಟ್ಟ ವಾಸನೆ ಮನೆಗೆ ತುಂಬಿಬಿಡ್ತಾರೆ. ಈಗ ಕೆಟ್ಟ ವಾಸನೆ ಏನು ಮನಿ ತುಂಬಾ ಗಮ್ಮ ಪಂಚಾಯತದಲ್ಲ, ಅದು ಆ ವಾಸನೆ ಏನದ? ಆ ಸತ್ತ ಇಲಿಯ ಕಾಗೆ. ಆ ವಾಸನೆಗೆ ಕಾರಣ ಯಾವುದು?
ಕೆಲಸ ಇವುದಕ್ಕೂ ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಏನದ ಇವು ಸತ್ತಿನ ವಾಸನೆ ಇದ್ದಂಗ ಸೂಕ್ಷ್ಮ ಶರೀರದ ಕಾರ್ಯಗಳು. ಈ ಸೂಕ್ಷ್ಮ ಶರೀರಕ್ಕೆ ಕಾರಣ ಯಾವುದು? ಅಜ್ಞಾನ. ಕಾರಣ ಶರೀರ ಏನ್ ಮಾಡ್ಬೇಕಾಗ್ಯದ? ನೀವು ಅದು ವಾಸನೆಯನ್ನ ತಡ್ಕೊಳಕ್ಕಾಗಲ್ಲ, ವಾಸನೆ ಹೊರಗೆ ಹಾಕ್ಬೇಕಾಗ್ಯದ. ಈ ವಾಸನೆ ಹೊರಗೆ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು ನೀವು? ಈ ಸತ್ತಿನ ಹುಡುಕಿ ಹೊರಗೆ ಹಾಕ್ಬೇಕಾಗ್ಯದ. ಈ ಸತ್ತಿನ ಹುಡುಕಿ ಹೊರಗೆ ಹಾಕ್ಬೇಕಾದ್ರೆ ಅದೇ ಸಂಶೋಧನೆ ಇಲ್ಲಿ ನಾವು ಮಾಡ್ತಾ ಇರೋದು. ಕಾರಣ ಶರೀರ ಅಂದ್ರೆ ಏನು ಅಂತ ಗುರುತಿನಿಬೇಕಾಗ್ಯದ. ಏನು ಕಾರಣ ಶರೀರ? ಅಜ್ಞಾನದ ದೃಷ್ಟಿ. ನಾಮರೂಪಗಳು ನೋಡ್ಲಿಕ್ಕಿದ್ದೀರಿ, ನಾಮರೂಪಗಳ ದರ್ಶನ ಮಾಡ್ಲಿಕ್ಕಿದ್ದೀರಿ. ಲಿಂಗ ಭೇದ, ಗಂಡು ಹೆಣ್ಣು ಅಂತ ನೋಡ್ಲಿಕ್ಕಿದ್ದೀರಿ. 84 ಲಕ್ಷ ಜೀವರಾಶಿಗಳನ್ನ ಭೇದ ಮಾಡಿ ನೋಡ್ಲಿಕ್ಕಿದ್ದೀರಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಥವಾ ವರ್ಣಾಶ್ರಮಗಳನ್ನು ಮಾಡ್ಲಿಕ್ಕಿದ್ದೀರಿ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತ ಹೇಳಿ ಆ ದೇಶದವರು, ಈ ದೇಶದವರು, ಆ ಭಾಷೆ, ಈ ಭಾಷೆ, ಒಂದೇ ಜಗತ್ತಿನೊಳಗೆ ಇಷ್ಟೊಂದು ಭೇದ ಭಾವ ಅಜ್ಞಾನದ ದೃಷ್ಟಿ ಅಲ್ಲ. ಇದೇ 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 ಏನಾದ ಕಾರಣ ಶರೀರ. ಈ ಕಾರಣ ಶರೀರದ ದುರ್ನಾಥನೆ ನಿಮ್ಮ ಜೀವನದೊಳಗೆ ತುಂಬಿಕೊಂಡ್ಬಿಟ್ಟು ಎಲ್ಲಾ ಕಡೆ ಆ ವಾಸನೆ ಹಂಚ್ಕೊಂಡು ಹೊಂಟ್ಬಿಟ್ಟೆ. ಎಲ್ಲಾ ಕಡೆ ಗುದ್ದಾಡ್ಲಿಕ್ಕಂತಾರೆ, ದೇಶ ದೇಶಗಳ ಗುದ್ದಾಡ್ಲಕ್ಕಂತ. ಇಡೀ ದೇಶದ 130 ಕೋಟಿ ಜನ ಸತ್ತಿಗೆ ಹೊಲಸು ವಾಸನೆಗೆ ಗುದ್ದಾಡ್ತಾರೆ ಎಲೆಕ್ಷನ್ ಟೈಪ್. ಆ ಸತ್ತಿಗೆ ತೆಗೆದು ಹೋಗಿಲಕ್ಕೆ ತಯಾರಿಲ್ಲ. ಬರೀ ವಾಸನೆ ಕಳ್ಕೋಬೇಕಂತ ಹೆಂಗ್ ಸಾಧ್ಯ ಆಗ್ತದ? ಚಾತುರ್ವರ್ಣ ಧರ್ಮ ದರ್ಶನ ಅನ್ನೋದೇ ಸತ್ತ ಇಲಿ ನಮ್ಮ ದೇಶದ. ಈ ದೇಶದ ಹಣೆಬರ ಹಿಂಗ ಆಗೋದಕ್ಕೆ ಕಾರಣನೇ ಈ ಭೇದ ಭಾವ. ಒಬ್ಬರು ಮೇಲ್ವರ್ಗದವರು, ಒಬ್ಬರು ಕೆಳವರ್ಗದವರು. ಇವತ್ತಿಗೆ ಬುದ್ಧಿ ಬಂದಿಲ್ಲ ಮೇಲ್ವರ್ಗದವರಿಗೆ ಕೆಳವರ್ಗದವರನ್ನ ಒಪ್ಕೋಬೇಕು, ಅವರನ್ನ ನಮ್ಮಂಗೆ ನೋಡ್ಬೇಕು. ಸಮಾನ ದೃಷ್ಟಿ ಬಂತಂದ್ರೆ ಹೋಗ್ಬಿಡತ್ರಿ, ಎಲ್ಲ ಹೋಗ್ಬಿಡ್ತೈತಿ. ಒಂದೇ 130 ಕೋಟಿ ಜನಸಂಖ್ಯೆ ಯಾವ ದೇಶದಲ್ಲಿ ಇಲ್ಲ, ನಮಗಿಂತ ಸ್ಟ್ರಾಂಗ್ ಯಾರೂ ಇಲ್ಲ ಜಗತ್ತಿನೊಳಗೆ. ಒಳಗೆ ದುರ್ಬುದ್ಧಿ ಇದ್ದದಕ್ಕೆ ಏನಾಗ್ಬಿಟ್ಟದ, ಎಲ್ಲರೂ ತುಕಡಿ ಆಗಿಬಿಟ್ರು. ಅದಕ್ಕೆ ಏನಾಯ್ತಪ್ಪ ಅಂತಂದ್ರೆ, ಎಲ್ಲಾ ಕಡೆ ಬ್ರಹ್ಮನನ್ನ ನೋಡುವಂತ ಒಂದು, ನಾನು ಬ್ರಹ್ಮ ಅಂತ ತಿಳ್ಕೊಂಡು ಅಖಂಡ ಬ್ರಹ್ಮನನ್ನು ಅನುಭವಿಸುವಂತ ಒಂದು ಸ್ಥಿತಿ ಏನು ಉಂಟಾಗ್ತದಲ್ಲ, ಅದಕ್ಕೆ ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ಬೇಕು. ಎಲ್ಲರೊಳಗೆ ಉಪಯುಕ್ತ ಚೇತನ ನೋಡ್ಬೇಕು. ಎಲ್ಲ ಜಡ ವಸ್ತುಗಳಲ್ಲಿ, ಎಲ್ಲ ಇವೇನದವ ಜೀವಂತ ವಸ್ತುಗಳಲ್ಲಿ ಸಾಕ್ಷಿ ಚೇತನವನ್ನು ನೋಡ್ಬೇಕು. ತನ್ನೊಳಗೂ ಉಪಯುಕ್ತ ಚೇತನ, ಸಾಕ್ಷಿ ಚೇತನಗಳನ್ನ ನೋಡ್ಕೊಂಡು ನಾನೇನಾಗಬೇಕು, ಅಖಂಡ ಬ್ರಹ್ಮನ ಅನುಭವ ಮಾಡ್ಕೊಂಡು ಅಂತಂದ್ರೆ ಅವನಲ್ಲಿ ರಾಗದ್ವೇಷಗಳಿಲ್ಲ, ಭೇದ ಭಾವಗಳಿಲ್ಲ, ಪಾಪ ಪುಣ್ಯಗಳಿಲ್ಲ, ಜನ್ಮ ಪುನರ್ಜನ್ಮಗಳಿಲ್ಲ, ಅವನಿಗೇನೇನು ಇಲ್ಲದಂತ ಒಂದು ಸ್ಥಿತಿ. ಅದಕ್ಕೆ ಜೀವನ್ಮುಕ್ತ ಸ್ಥಿತಿ ಅಂತಾರ. ಆ ಜೀವಂತವಾಗಿರುವಾಗಲೇ ಪರಮಾನಂದದ ಪ್ರಾಪ್ತಿ ಮಾಡ್ಕೊಂಡಿರ್ತಾನ. ಆದ್ರೂ ಅವನ ಸಮಸ್ಯೆ ಏನದ, ಸ್ಥೂಲ ಶರೀರ ಇನ್ನ ಉಳದ. ಈ ಕಾರಣ ಶರೀರ ಕಳ್ಕೊಳ್ಳಕ, ಅಜ್ಞಾನ ಕಳ್ಕೊಳ್ಳಕ ನಾವು ಪ್ರಯತ್ನ ಮಾಡಬೇಕು. ಅಜ್ಞಾನ ಕಳ್ಕೊಳ್ಳಕ ಪ್ರಯತ್ನ ಮಾಡಬೇಕಾದ್ರೆ ಏನ್ ಮಾಡಬೇಕು? ಅಜ್ಞಾನ ಚೇತನ ವಸ್ತುಗಳಲ್ಲಿ ಒಂದು ಸಾಕ್ಷಿ ಚೇತನ ಅಂತ ಒಳಗೊಂದು ಆದ ಅಂತ ಹೇಳಿದ್ರೆ ಜ್ಞಾನ. ಆ ಅಜ್ಞಾನ ಕಳ್ಕೊಂಡು ಈ ಜ್ಞಾನವನ್ನ ನೀವು ಸಂಪಾದನೆ ಮಾಡಿದ್ರೆ, ಜ್ಞಾನ ಸಂಪಾದನೆ ಮಾಡ್ಬೇಕಂತಂದ್ರೆ ವಿಚಾರ ಸಾಗರದೊಳಗೆ ಎಲ್ಲ ದೋಹಗಳು ಪೈಪಟ್ ಮಾಡಲ್ಲ. ಭಗವದ್ಗೀತೆ ಒಳಗಿರೋ ಎಲ್ಲ ಶ್ಲೋಕಗಳು ಪೈಪಟ್ ಮಾಡಲ್ಲ. ಏನ್ ಮಂದಿ ಪೈಪಟ್ ಮಾಡಿ ಪಂಡಿತರದಾರೆ, ಎಲ್ಲರೂ
ಅನ್ನೋದು ಕಟ್ಟಿಕಾಗತ್ತಾರ. ಈ ಜ್ಞಾನ ಒಂದೇ ಇಲ್ಲ. ಬ್ರಹ್ಮಜ್ಞಾನದ ದೃಷ್ಟಿ ಬರ್ತದೆ ಅಂದ್ರೆ ಭಯಪಟ್ಟು ಮಾಡಿದ್ರ ಕಠಿಣ ಭಾಂಗ ಬರಂಗಿಲ್ಲ. ಅನುಭವಿಸಬೇಕು. ಬುದ್ಧಿ ಹೋಗಿ ಎಲ್ಲ ವಸ್ತು ಲೋಕ ಭಯಪಟ್ಟು ಮಾಡಿದ್ರ ಅಜ್ಞಾನ ಹಂಗೆ ಉಳಿದಲ್ಲ. ಇನ್ನು ಮಟ್ಟಕ್ಕೆ ಬಂದಿಲ್ಲ. ಎಲ್ಲ ಲೋಕ ಭಯಪಟ್ಟು ಮಾಡಿ ಬಹಳ ಪರ್ಫೆಕ್ಟ್ ಅಂದ್ರೆ ಭಗವದ್ಗೀತೆ ಒಳಗೆ ಉಲ್ಟಾನು ಹೇಳ್ತಾರ್ರಿ, ಸೀದಾನು ಹೇಳ್ತಾರ್ರಿ. ತಗೊಂಡು ಏನ್ ಹೆಂಗೆ ಹಚ್ಚಬೇಕು ನಿಮ್ಮ ಜ್ಞಾನ. ಒಂದು ಬೇರೆ ಜಾತಿಯವ ಯಾರು ಬಂದು ಭಗವದ್ಗೀತೆ ಕಲೀಲಕ್ಕೆ ಬಂದು ಕೂತ್ರೆ ಅಭಿಸ್ಕರಿಸ್ತಾರೆ. ಇಂಥ ಪಂಡಿತರು ಇವರು ಮನುಷ್ಯರು ಇದ್ದಾರಲ್ರಿ ಇವರು. ದೃಷ್ಟಿ ಬೇರೆ. ಅವ್ರ ಮಂದಿ ಜ್ಞಾನನೇ ಇಲ್ಲ. ಇನ್ನ ಮನುಷ್ಯರೇ ಆಗಿಲ್ಲ, ದೇವ್ರ ಹೆಂಗಾಗ್ತಾರೆ. ಹೀಗಾಗಿ ಶುಕ್ರ ಪಿಕಗಳು ಅಂತ ಬರೀತಾರೆ ಒಂದ್ ಕಡೆ. ಗಿಳಿಗಳು ಮತ್ತೆ ಕೋಗಿಲೆಗಳು ರಾಗಚಂದ್ರ ಹಾಡ್ತದ, ಮತ್ತ ಅವಕ್ಕೇನು ಮೋಕ್ಷ ಆಗಿಲ್ಲ. ಗಿಳಿಗಳು ಬಹಳ ಚಂದ ಹೇಳಿದ ಮಾತು ಕೇಳಿ ಭಯಪಟ್ಟಿರ್ತಾವ, ಅವಕ್ಕೇನು ಮೋಕ್ಷ ಆಗಂಗಿಲ್ಲ. ಶುಕ್ರ ಪಿಕ ಏನೇನಂತಾರ, ಹಿಂಗೇನೇನೋ ಅಂತಾರ, ಕಾಕ ಪೀಕ ಏನೇನೋ ಬೈತಿರ್ತಾರ. ಅವೆಲ್ಲ ಕೆಲ್ಸಕ್ಕೆ ಬರಲ್ಲ. ಕೆಲಸ ನಾವು ಮಾಡ್ಬೇಕಾಗಿದ್ದು ಒಂದೇ, ಎಲ್ಲಾ ಕಡೆ ಬ್ರಹ್ಮ ದರ್ಶನ ಮಾಡ್ಕೊಳ್ತು. ನಮ್ದು ಅಜ್ಞಾನ ದೃಷ್ಟಿ ಕಳ್ಕೊಂಡ್ರೆ ಇದಕ್ಕಿಂತ ಸರಳವಾಗಿ ಏನೇನು ಕಾರಣ ಶರೀರ ಅಂದ್ರೇನು, ಕಾರಣ ಶರೀರ ಹೆಂಗ್ ಕಳ್ಕೋಬೇಕು, ಕಾರಣ ಸಹಿತ ಕಾರ್ಯಗಳು ಹೆಂಗ್ ಕಳ್ಕೋಬೇಕು, ಇದನ್ನ ಹೇಳಬೇಕು. ಇಷ್ಟು ಸರಳವಾಗಿ ಇಷ್ಟು ತುರಿ ತಂದು ಹೇಳಕ ಎಲ್ಲರ ಆನಂದ ವ್ಯವಸ್ಥೆ ಹೇಳ. ಶರೀರ ಇಷ್ಟು ಸರಳವಾಗಿ ತಿಳಿಯಾಗಿ ಮಾಡ್ಯಾರ. ಎಲ್ಲರ ಕಾರಣ ಶರೀರಕ್ಕೆ ನಷ್ಟ ಮಾಡ್ಕೋ. ಹೆಂಗ್ ಮಾಡ್ಕೋಬೇಕು, ಅದಕ್ಕೆ ಕಾರಣ ಶರೀರ ಅಂದ್ರೆ ಅಂತ ತಿಳ್ಕೊ. ಅಜ್ಞಾನ ಅಂದ್ರೆ ಏನಂತ ತಿಳ್ಕೋಬೇಕು. ಅಜ್ಞಾನದಿಂದ ಏನಾಗ್ಲಕತ್ತದ, ಜ್ಞಾನದಿಂದ ಏನಾಗ್ಲಕತ್ತದ, ಇದು ತಿಳ್ಕೊಂಡು ನಾವು ಎದ್ರ ಸಲುವಾಗಿ ಪ್ರಯತ್ನ ಮಾಡ್ಬೇಕು. ಕಾರಣ ಶರೀರ ಕಳ್ಕೊಳಕ್ ಪ್ರಯತ್ನ ಮಾಡ್ಬೇಕು, ಏನು ಕಾರಣ ಶರೀರದ ಕಾರ್ಯ ಕಳ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಕಾರಣ ಶರೀರ ಕಳ್ಕೊಳಕ್ ಪ್ರಯತ್ನ ಮಾಡ್ಬೇಕಾದ್ರೆ ಕಾರ್ಯಗಳು ತಾನೇ ಹೋಗ್ಬಿಡ್ತಾವ. ಇಲಿಯನ್ನ ಹೊರಗೆ ಬಿಸಿ ಹಾಕಿದರೆ ದುರ್ನಾಥ ಅದ್ರ ಜೊತೆಗೆ ತಾನೇ ಹೋಗುಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಉಪಾಸಕರಂತೆ ಯೋಗ ಮಾಡಿಕೆ ಧ್ಯಾನ ಮಾಡಿ ಮನಸ್ಸನ್ನ ಕಂಟ್ರೋಲ್ ಮಾಡೋದು, ಇಷ್ಟ ರುಚಿ ನಿರೋಧ ಮಾಡೋದು. ಪತಂಜಲಿ ಹೇಳಂತೇಳಿ ಇಷ್ಟ ರುಚಿ ಏನು, ಕಾರಣ ಶರೀರದ ಕಾರ್ಯ ಒಳಗೆ ಮೂಲ ಕಾರಣ ಹಂಗೆ ಇಟ್ಕೊಂಡು ಇಷ್ಟ ರುಚಿ ನಿರೋಧ ಮಾಡಿದ್ರೆ ಏನಾಗ್ತದ, ಏನ್ ಕೊಡ್ದಂಗ. ತಿಂಗಳಿಗೆ ಜಳಕ ಮಾಡ್ಲಾರ್ದವರು ಎಲ್ಲೆಲ್ಲಿ ಬಗಲಾಗ ತೊಳೆಯಾಗ ಎಲ್ಲೆಲ್ಲಿ ಸಂಧಿ ಬಂದಾಗ ವಾಸನೆ ಬರ್ತಿತ್ತು ಅಲ್ಲಿ ನೋಡ್ಕೊತಾರೆ. ಹೊರಗೆ ನೋಡಿ ಘಮ ಘಮ ಒಳಗೆ ತೊಳೆದ್ರೆ ಹೊಲ್ತ ನಡಿ ನಾಡ್ತಿರ್ತಾರೆ. ಹಂಗಾಗೋದು ಇದು ಉಪಾಸನೆ. ಸೇಂಟ್ ಹೊಡೆದ್ರು ಒಂದು ಸೇಂಟಿನ ವಾಸನೆ ಒಳಗೆ ಕೆಟ್ಟ ವಾಸನೆ ಹೋಗಿದ್ರೆ ನಮಗೆ ಅದು ಮತ್ತೆ ಅದ್ರ ಸಲುವಾಗಿ ನಾವು ಪ್ರಯತ್ನ ಮಾಡಬೇಕಾಗಿತ್ತು. ಅಜ್ಞಾನ ಎಂಬ ಸಪ್ತ ಇಲಿಯನ್ನು ಹೊರಗಾಕಬೇಕು. ಕಾರಣ ಶರೀರ ನಷ್ಟ ಮಾಡ್ಕೋಬೇಕು. ಇದು ಈ ದುರ್ನಾಥಕ್ಕ, ಈ ನನ್ನ ದುಃಖಕ್ಕ, ಈ ನನ್ನ ಕಷ್ಟಕ್ಕ, ಈ ನನ್ನ ಅಜ್ಞಾನದ ಕಾರ್ಯಗಳಿಗೆ ಏನು ಕಾರಣ ಅಂತೇಳಿ ಕಂಡು ಹಿಡಿಯಬೇಕು. ಕಂಡು ಆ ಸಪ್ತ ಇಲಿಯನ್ನು ಹೊರಗಾಕ ಕೆಲಸ ಮಾಡಬೇಕು. ಸತ್ತಿಲಿ ಹೊರಗೆ ಹಾಕಿದ ಮೇಲೆ ಏನಾಯ್ತು, ವಾಸನೆ ಹೋಯ್ತು, ಫ್ರೀ ಆದರೆ ನಿಮ್ಮ ಪ್ರಯತ್ನ ಸತ್ತಿಲಿಯನ್ನು ಹೊರಗೆ ಹಾಕೋದಂದ್ರೆ ಕಾರಣ ಶರೀರ ನಷ್ಟ ಮಾಡ್ಕೊಳ್ಳೋ ಒಂದೇ ನಿಮ್ಮ ಪ್ರಯತ್ನ. ಆದ್ರೂ ಸ್ಥೂಲ ಶರೀರ ಇರ್ತದಿಲ್ಲ, ಜೀವನ್ ಮುಕ್ತನಿಗೆ ಒಂದು ಸ್ಥೂಲ ಶರೀರ ಅಂತ ಇರ್ತದಿಲ್ಲ. ಅದೇ ಇರ್ತದಲ್ಲ, ಜೀವನ್ ಮುಕ್ತನಿಗೆ ಸ್ಥೂಲ ಶರೀರ ಇರ್ತದಲ್ಲ, ಅದನ್ನ ಕಳ್ಕೊಳ್ಳೋಕೆ ಏನು ಪ್ರಯತ್ನ ಮಾಡಕ್ ಬೇಕಾಗಿಲ್ಲ. ಅದರ ಪ್ರಾರಬ್ಧಕ್ಕೆ ತಕ್ಕಂತೆ ಏನ್ ದಿನ ಇರ್ಬೇಕಿಲ್ಲ ತಂತಾನೆ ಹೋಗ್ತದೆ. ಅದಕ್ಕೆ ಎಂತ ಸ್ಥಿತಿ ಅಂತಾರೆ, ಅದಕ್ಕೆ ಕರ್ಪೂರದ ಸ್ಥಿತಿ ಅಂತಾರೆ. ಕರ್ಪೂರ ಹೆಚ್ಚಿದ ಮೇಲೆ ಅರ್ಥ ಬೇಕಾಗಿಲ್ಲ. ಜೀವನ್ ಮುಕ್ತ ಆದ್ಮೇಲೆ ಕರ್ಪೂರಕ್ಕೆ ಬೆಂಕಿ ಹಚ್ಚಿದಂಗ ಕರ್ಪೂರ ಇರೋದಂಗ ಇದು ಅಂತಾನೆ ಅರ್ಥ ಇಲ್ಲ. ಕರ್ಪೂರ ಪೂರ ಪೂರ ಅಂದ್ರೆ ಕಂಪ್ಲೀಟ್ ಮಾಡು ಅಂತ. ಕರ್ ಅಂದ್ರೆ ಮಾಡು, ಪೂರ ಅಂದ್ರೆ ಕರ್ ಅಂದ್ರೆ ಮಾಡೋದು, ಪೂರ ಅಂದ್ರೆ ಕಂಪ್ಲೀಟ್
ಬರ್ತಾವಿಲ್ರಿ ಅವನ ಹೆಸರು ಮೇಲೆ 6 ನಿಮಿಷ ಹಂಗೆ ಇರ್ತಾವ ಅದ್ರ ಸಂಘಟನೆ ಇರ್ತಾವ. ಏನೇನು ಮೂಲ ಶರೀರದ ಮೂಲ ಅವಶ್ಯಕತೆಗಳೇನೋ ಹಂಗೆ ಇರ್ತಾವ, ಜೊತೆಗೆ ಇರ್ತಾವ ಅವನಿಗೆ. ಆದ್ರೆ ಅವ್ನು ಪಾಸ್ಬುಕ್ ಇರಂಗಿಲ್ಲ ಎಂಟ್ರಿ ಮಾಡ್ಲಕ್ಕ, ಕರ್ಮ ಎಂಟ್ರಿ ಮಾಡ್ಬೇಕಲ್ಲ. ಸೂಕ್ಷ್ಮ ಶರೀರದಾಗ ಅವಿಲ್ಲ ಅಲ್ಲಿ. ಸೂಕ್ಷ್ಮ ಶರೀರ ಮಾಡಿದ ಪಾಪ ಎಲ್ಲ ಮೀಟರ್ ಅಜ್ಞಾನದೊಳಗೆ ರೀಡಿಂಗ್ ಆಗ್ತಿರ್ತದಲ್ಲ, ಅದೇನೂ ಇಲ್ಲ ಅವನಲ್ಲಿ. ಈಗ ಅವನಿಗೆ ಏನಾಗ್ತದ, ಜೀವನ್ಮುಕ್ತ ಮಾಡುವ ಪಾಪ ಪುಣ್ಯಗಳು ಯಾರಿಗೆ ಹೋಗ್ತಾವಪ್ಪ? ಅವನ ಸ್ಥೂಲ ಶರೀರ ನಷ್ಟ ಆಗಿ ಹೋಗೋ ತನಕ ಅವ್ನು ಮಾಡೋ ಪಾಪ ಪುಣ್ಯಗಳೆಲ್ಲ ಯಾರಿಗೆ ಹೋಗ್ತಾವ ಅಂತಂದ್ರ, ಅವನಿಗೆ ಯಾರು ಹೊಗಳ್ತಿರ್ತಾರ, ಅವನಿಗೆ ಪೂಜೆ ಮಾಡ್ತಿರ್ತಾರ, ಅವನಿಗೆ ಯಾರು ಗೌರವಿಸ್ತಿರ್ತಾರ, ಅವನಿಗೆ ಯಾರು ನಮಸ್ಕಾರ ಮಾಡ್ತಿರ್ತಾರ, ಆ ಜೀವನ್ಮುಕ್ತ ಮಾಡುವ ಪುಣ್ಯ ಎಲ್ಲ ಅವನಿಗೆ ಹೋಗ್ತಿರ್ತದೆ. ಅದಕ್ಕೆ ಜೀವನ್ಮುಕ್ತರನ್ನ ಗುರುತಿಸಿ ಅವರ ಸೇವೆ ಮಾಡ್ಬೇಕು, ಅವ್ರ ನಮಸ್ಕಾರ ಮಾಡ್ಬೇಕು, ಅವ್ರ ಹತ್ರ ಹೋಗ್ಬೇಕು, ಕೂಡ್ಬೇಕು, ಮಾತಾಡ್ಬೇಕು, ಅವ್ರ ಜೊತೆಗೆ ಇರಬೇಕು. ಅವ್ರ ಹತ್ರ ಇದ್ದಂಗೆಲ್ಲ ಅವ್ರ ಆಶೀರ್ವಾದ ನಿಮ್ಗೆ ಬರ್ತದೆ. ಗಂಧೆಣ್ಣೆ ಅಂಗಡಿಯಾಗ ಹೋಗಿ ನೀವೇ ಗಂಧೆಣ್ಣೆ ಖರೀದಿ ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಅವ್ನ ಅಂಗಡಿಯಾಗ ಹಿಂಗ್ ಹೋಗಿ ಹಿಂಗ್ ಬರದ್ರಿ ಅಂತಂದ್ರೆ ನಿಮ್ಗೆಲ್ಲ ಅವ್ನ ವಾಸನೆ ಆಗ್ತದೆ. ಆಗ ಸಜ್ಜನರ ಸಂಘ ಯಾಕೆ ಮಾಡ್ಬೇಕಂತಂದ್ರ ಅವರು ಜೀವನ್ ಮುಕ್ತರು ಇರ್ತಾರೆ. ಆ ಜೀವನ್ ಮುಕ್ತರ ಸಹವಾಸ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಏನಾಗ್ತದ, ಅವ ಮಾಡಿದ ಪುಣ್ಯ ಫಲ ನಿಮಗ್ ಬರ್ತಿರ್ತದ. ಮತ್ತೆ ಅವ ಪಾಪದ ಕೆಲಸನು ಮಾಡ್ತಿರ್ತಾನ, ಏನ್ ಬೇಕಾದ್ರೂ ಮಾಡ್ತಾನೆ. ಈಗ ಅವ ದೊಡ್ಡದೊಂದು ಆಶ್ರಮ ಕಟ್ಕೊಂಡ್ ಕೂತಿರ್ತಾನ, ಮಠ ಕಟ್ಕೊಂಡ್ ಕೂತಿರ್ತಾನ. ಯಾವ ಒಬ್ಬ ಬಂದಿಗೆ ಅವ ಪಾಪ ಬಹಳ ಸಂಭವಿಸದನ, ಬಾರಿ ತಾತ್ವಿಕ ಆಗ್ಯಾನ, ಯಾರಿಗೆ ಏನು ಅನ್ನಂಗಿಲ್ಲ, ಏನು ಮಾಡಂಗಿಲ್ಲ ಅಂತಂದ್ರ ಅವ ಬಂದು ಇವನು ಆಶ್ರಮದಾಗ ಗುಡಿಸಿ ಹಾಕೊಂಡ ಯಾವ ಹೊರಗಿನ ಅಂದ್ರೆ ವಾದ ಸಾಲು ನೋಡ್ತಾನ. ಜೀವನ್ ಮುಕ್ತ ಅಜ್ಞಾನಕ್ಕೆ ತುಂಬಿರ್ತಾನೇನು? ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಯಾಕೆ ಮಾಡಿದ್ರೆ ಹಂಗಿದ್ರ ಕೌರವರ ಮೇಲೆ ಯುದ್ಧ ಯಾಕೆ ಮಾಡ್ದ? 101 ಕೌರವರ ಮೇಲೆ ಪಾಪ ಹೌದಾ ಅಲ್ಲ? ಅದು ಅದರ್ಮಿಗೊಳಿಸಿದಂತೆ ಪಾಪನಲ್ಲ. ಏನಾಗ್ತದ ಅಂತಂದ್ರೆ ಅದು ಯಾರಿಗೆ ಹೋಗ್ತದ? ಕೃಷ್ಣ ಮಾಡಿದ ಪಾಪ ಅಂದ್ರೆ ಕೃಷ್ಣನನ್ನ ದೂಷಿಸುವವರಿಗೆ, ಕೃಷ್ಣನನ್ನ ದ್ವೇಷಿಸುವವರಿಗೆ, ಕೃಷ್ಣನಿಗೆ ಕಷ್ಟ ನಷ್ಟ ಅಪಮಾನ ಹಿಂಸೆ ಕೊಟ್ಟವರಿಗೆ ಅದು ಹೋಗ್ತದೆ. ಕೃಷ್ಣನ ಪಾಪ ಕೃಷ್ಣನ ಪುಣ್ಯ ಏನದವ? ಕೃಷ್ಣನ ಹೊಗಳಿದವರಿಗೆ ಕೃಷ್ಣನ ಪುಣ್ಯ ಬರ್ತದ, ಕೃಷ್ಣನ ಕಾಡಿದವರಿಗೆ ಕೃಷ್ಣನ ಪಾಪ ಬರ್ತದ. ಅವ ಜೀವನ್ ಮುಕ್ತ. ಒಂದು ಆಯುಧ ಸಹಿತ ಹಿಡಿಲಿಲ್ಲ ನಾವು, ಹಂಗೆ ಯುದ್ಧ ಮಾಡೋದು. ಅದಕ್ಕೆ ಏನಂತಾರೆ, ಸ್ಥೂಲ ಶರೀರ ತನ್ನ ತಾನೇ ಹೋಗ್ತದ. ಅದು ಹೋಗೋ ತನಕ ಇವನು ಒಳ್ಳೆ ಬ್ಯಾಲೆನ್ಸ್ ನಾಗಿದ್ದು ಕರ್ಪೂರದಂಗ ಇದ್ದು ಹೋಗ್ಬೇಕು. ಅವನಿಂದ ನಾವು ಸಕ್ಕರೆ ಏನಿರ್ತದ ಗೊತ್ತಾ? ಕಟ್ಟಿಗೆ ಸುತ್ತಂಗ. ಕರ್ಪೂರ ಅಂತ ಯಾಕೆ ಶಬ್ದ ಬಳಸ್ತಾರ? ಕಟ್ಟಿಗೆ ಸುಟ್ರೆ ಏನ್ ಉಳಿತಾವ? ಕರ್ಮದ ಇಡ್ಲಿ ಉಳಿತಾವ. ಕಟ್ಟಿಗೆ ಸುಟ್ರ ನಮ್ಮ ಕರ್ಮದು ಇಡ್ಲಿ ಉಳಿತಾವ. ಕರ್ಪೂರ ಸುಟ್ರ ಏನ್ ಉಳಿತದ? ಏನು ಉಳಿತದ? ಏನು ಉಳಿಲ್ಲ, ಕಡಿಮೆ ಇರ್ತದ. ಹಂಗ ಕರ್ಪೂರದಂತೆ ಅವನು ಹೋಗ್ಬಿಡ್ತಾನ. ಜೀವನ್ ಮುಕ್ತ ಇದ್ದು ಲಾಸ್ಟಿಗೆ ಹಿರಿಯ ಮುಕ್ತನಾಗಿ ಅವ ಪಾಲನೆಗೆ ಹೋಗ್ಬಿಡ್ತಾನ. ಈ ಕರ್ಮಿಗಳು ಸಾದ್ರ ಅಂತಂದ್ರೆ ಅವರಿಂದ ಕಡಿಮೆ ಸುಟ್ಟಾಗ ಇಡ್ಲಿಗಳು ಉಳಿತಾವ. ಮಾತ್ರ ಇಡ್ಲಿ ಮಾತ್ರ ಬೆಂಕಿಯಾಗಿ ಮಾತ್ರ ಸೆಗಡೆಗೆ ಹಾಕಿ ಮತ್ತೆ ಅಡಿಗೆ ಮಾಡಬೇಕು. ಕರ್ಪೂರ ಸುಟ್ಟ ಮೇಲೆ ಅಲ್ಲಿ ಏನಾರ ತಿಂತದೆ ಅವಶೇಷ ಏನಿಲ್ಲ. ಈ ರೀತಿ ಅಜ್ಞಾನದ ಕೆಲಸ. ಅಜ್ಞಾನ ಅಂದ್ರೇನು, ಆವರಣ ಅಂದ್ರೇನು, ಇವೆಲ್ಲ ಓಟು ಏನದ ಜೀವನ್ ಮುಕ್ತ ಅಂದ್ರೇನು, ಇವೆಲ್ಲ ಓಟು ವಿಚಾರ ಚಂದ್ರೋದಯ ಒಂದ್ಸಾರಿ ಡಿಟೇಲ್ ಆಗಿ ಹೇಳಿದ್ದೆ ಅದ. ಅದನ್ನೇ ಇವರು ಡಿಟೇಲ್ ಆಗಿ ಹೇಳ್ಕೊತ ಹೋಗ್ತಾರೆ. ಅಜ್ಞಾನ ಎಲ್ಲಿರ್ತದ ಅಂತಂದ್ರೆ ಚೇತನವನ್ನು ಆಶ್ರಯಿಸಿರ್ತದ. ಅಜ್ಞಾನ ಆದ ಅಂದ್ರೆ ಚೇತನ ಆದ ಅಂತ. ಆ ಅಜ್ಞಾನಿ ಆದವನ್ ಏನ್ ಮಾಡ್ಬೇಕಾಗ್ಯದ? ಜಡ ವಸ್ತುಗಳ ಕಡೆ ಮುಖ ಮಾಡಿರೋ ತನಕ ಅವನಿಗೆ ಗೊತ್ತಿಲ್ಲದವನಾಗಿ ಅಜ್ಞಾನಿಯಾಗಿ ಇರ್ತಾನ. ಯಾವಾಗ ಚೇತನದ ಕಡೆ ಹೊಳ್ತಾನ, ತನ್ನನ್ನೇ ತನಗೆ ಆಶ್ರಯ ಕೊಟ್ಟಂತ ಚೇತನದ ಕಡೆ ಅವ ಹೊಳ್ಬಿಟ್ನು ಅಂತಂದ್ರೆ ಅವನಿಗೆ ಮೋಕ್ಷದ ಸುಖ ಚಾಲು ಆಗ್ತದ. ಹಿಂಗಾಗಿ ಆವರಣವು ಜಡ ಆಶ್ರಯದಲ್ಲಿ ಇರುವುದಿಲ್ಲ. ಆವರಣವು ಚೇತನದ ಆಶ್ರಯದಲ್ಲಿಯೇ ಇರುತ್ತದೆ. ಅಂತೇಳಿ ಆವರಣ ಜಡದ ಅಧಿಷ್ಠಾನವಾಗಲ್ಪಟ್ಟ ಯಾವ ಚೇತನ ಇರುವುದೋ
ಅದೇ ಆಶ್ರಯ ಬರುತ್ತದೆ ಅಂತ ಹೇಳಿ ಇದೆಲ್ಲ ಶಾಸ್ತ್ರೀಯವಾಗಿ ಹೇಳ್ಕೋತ ಹೋಗ್ತಾರೆ. ಜೀವನ್ಮುಕ್ತ ಆಮೇಲೆ ಅವರ ಕಡೆಗೆ ಸ್ಥೂಲ ಶರೀರ ನಷ್ಟ ಮಾಡ್ಕೊಂಡು ಹೋಗ್ತಾನಲ್ಲ ಅದು ವಿದೇಹ ಮುಕ್ತ. ಇದು ಮಾಡ್ಬೇಕಾಗಿದ್ದು ನೀವು ಏನ್ ಮಾಡ್ಬೇಕಾಗ್ಯದ ಹೇಳ್ರಿ? ಎಲ್ಲ ಕಡೆ ದೇವ್ರ ನೋಡ್ಬೇಕಾಗ್ಯದ ಅಷ್ಟೇ. ನೀವು ದೇವರಾಗಬೇಕು, ಎಲ್ಲ ಕಡೆ ದೇವ್ರ ನೋಡ್ಬೇಕು. ನೀವು ಆತ್ಮ ಆಗಬೇಕು, ಎಲ್ಲ ಕಡೆ ಆತ್ಮ ದರ್ಶನ ಮಾಡ್ಕೋಬೇಕು. ಇದಕ್ಕೆ ಬರಬೇಕಾದ್ರೆ ಉಪಯೋಗ ಏನ್ ಬೇಕು? ನಮ್ಮ ಭೇದ ಭಾವ ಮಾಡಿದ್ರಿ ಜಡ ಚೇತನಗಳಾಗ್ಬಿಡ್ತಾವ. ಜಡದಲ್ಲಿ ಉಪಯುಕ್ತ ಚೇತನ ನೋಡ್ರಿ, ಚೇತನಗಳಲ್ಲಿ ಸಾಕ್ಷಿ ಚೇತನ ನೋಡ್ರಿ. ಅವೆರಡು ಚೇತನ ಬೇರೆ ಎಲ್ಲ ಒಂದೇ ಅದಾವ. ಮತ್ ನನ್ನೊಳಗನು ಒಂದು ಸಾಕ್ಷಿ ಚೇತನ ಅದ, ನನ್ನೊಳಗನು ಅಂತಃಕರಣ ಉಪಯುಕ್ತ ಚೇತನ ಅದ, ವೃತ್ತಿ ಉಪಯುಕ್ತ ಚೇತನ ಅದ. ಈ ಎಲ್ಲ ಚೇತನಗಳು ಒಂದೇ ಕುಂದು ಇವು ಒಂದು ಒಂದೇ ಅದಾವತ್ತೇಳಿ ಆ ಚೇತನದ ಕಡೆ ಲಕ್ಷ್ಯ ಇಟ್ಕೊಂಡ್ರಿ ನೀವು ಅಖಂಡ ಭಾವ ಬ್ರಹ್ಮ ಭಾವ ಉಂಟಾಗ್ತದೆ. ಅದರಿಂದ ನಿಮ್ಮ ಕಾರಣ ಶರೀರ ನಷ್ಟ ಆಗ್ತದೆ. ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಏನು ಕೆಲಸ ಇರಲಾರ್ದು ಅದು ಆಟೋಮೆಟಿಕ್ ತಾನು ನಷ್ಟ ಆಗಿ ಹೋಗ್ತದೆ. ಆವಾಗ ನಿಮಗೆ ಜೀವನ್ಮುಕ್ತಿ ಆನಂದ ಉಂಟಾಗ್ತದೆ. ಜೀವನ್ಮುಕ್ತಿ ಆನಂದದಲ್ಲಿ ನಿಮ್ಮದು ಪ್ರಯತ್ನ ಇತ್ತು. ಇನ್ನು ಮುಂದಿನ ಪ್ರಯತ್ನ ಏನೂ ಇಲ್ಲ. ಸೂಕ್ಷ್ಮ ಶರೀರ ಸ್ಥೂಲ ಶರೀರ ನಷ್ಟ ಆದ್ಮೇಲೆ ಇದು ಕಾರಣ ಶರೀರ ನಷ್ಟ ಆದ್ಮೇಲೆ ಸ್ಥೂಲ ಶರೀರ ತನ್ನ ಪ್ರಾರಂಭ ನೀವು ಏನ್ ಕರ್ಮ ಮಾಡಿದ್ರೆ ಅದು ಎಷ್ಟು ವರ್ಷ ಇರಬೇಕು, ಏನೇನು ರೋಗದಿಂದ ನೆರವಬೇಕು, ಏನು ಆರೋಗ್ಯದಿಂದ ಇರಬೇಕು, ಅದನ್ನೆಲ್ಲ ಅನುಭವಿಸಿ ತಾನು ಹೋಗುವ ಕಾಲಕ್ಕೆ ತಾನು ಹೋಗ್ತದೆ. ಅದರ ಜೀವನ್ಮುಕ್ತಿಯಾಗಿ ಮತ್ತೆ ವಿಜಯ ಮುಕ್ತ ಆಗುವುದರ ಮಧ್ಯದ ಪಾಪ ಪುಣ್ಯಗಳನ್ನು ಏನ್ ಮಾಡ್ತಾನ ಅವೆಲ್ಲ ಹೊಗಳುವವರಿಗೆ ಸೇವೆ ಮಾಡೋವರಿಗೆ ಅವನ ಪುಣ್ಯ ಹೋಗ್ತದೆ, ಅವನಿಗೆ ತೆಗಳುವವರಿಗೆ ದ್ವೇಷ ಮಾಡೋವರಿಗೆ ಅವನ ಪಾಪ ಹೋಗ್ತದೆ. ಈ ರೀತಿ ತಿಳ್ಕೊಂಡು ನಾವು ಜ್ಞಾನಿಗಳು ಹೆಂಗಾಗಬೇಕು, ನಾವು ಮೋಕ್ಷ ಹೆಂಗ ಪಡ್ಕೋಬೇಕು ಇದೆಲ್ಲಾನು ಹೇಳಿದ್ರೆ ಈ ವಿಷಯ ಸತ್ಯ ದರ್ಶನ ಆನಂದ ಕೊಡ್ತಾ ಇಲ್ಲ. ಇವತ್ತು ಹೇಳಿದ್ದು ಆನಂದ ಕೊಟ್ಟರೆ ಕೂಡಲೇ ಸುತ್ತ ತುದಿಯ ಮಾತುಗಳು. ಹೌದು ಇದಕ್ಕಿಂತ ಮತ್ತೆ ನೀವು ಏನ್ ಸಾಧನೆ ಮಾಡ್ಬೇಕು? ಏನೂ ಇಲ್ಲ. ಬರೀ ಮಾತಾಡೋದಾಯ್ತು, ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಕಾಣುವ ಶರೀರ ಅಜ್ಞಾನ ನಷ್ಟ ಮಾಡ್ಕೊಳ್ಳೋದು, ಅಜ್ಞಾನದ ಕಾರ್ಯಗಳು ತಾನೇ ನಷ್ಟ ಆಗ್ತಾವ. ಬೇರೆ ಇರೋದು ಎಲ್ಲದ ಬೇರೆ ಸಹಿತ ಕೀರ್ತಿ ಹಾಕಿಬಿಟ್ರಿ ಅಂತಂದ್ರ ಗಿಡ ತಾನೇ ಹೂವಾಣಿಗಳು. ಬೇರೆ ಇದ್ದಕ್ಕೆ ಮ್ಯಾಲಿನ ಗಿಡ ಕಟ್ ಮಾಡಿದ್ರೆ ಅಂತ ಮತ್ತೆ ಕೀರ್ತಿ. ಅದಕ್ಕೆ ಮೂಲ ಅಜ್ಞಾನ ಏನು? ಭೇದ ಭಾವ. ಭೇದ ಭಾವದಿಂದ ಅನುಕೂಲ ಪ್ರತಿಕೂಲ, ಅನುಕೂಲ ಪ್ರತಿಕೂಲದಿಂದ ರಾಗದ್ವೇಷ, ರಾಗದ್ವೇಷದಿಂದ ಪಾಪ ಪುಣ್ಯ, ಪಾಪ ಪುಣ್ಯದ ಫಲಗಳು ಸುಖ ದುಃಖಗಳು, ಆ ಸುಖ ದುಃಖಗಳನ್ನು ಅನುಭವಿಸುವುದಕ್ಕೆ ಜನ್ಮ ಪುನರ್ಜನ್ಮಗಳು. ಹೀಗಾಗಿ ಭವಚಕ್ರದೊಳಗೆ ಬರ್ತಾ ಇರೋದು ಹೋಗ್ತಾ ಇರೋದು. ಇದು ಮೂಲದಲ್ಲಿ ನಮ್ಮ ಭೇದ ಭಾವ ಕಳ್ಕೋಬೇಕು. ನಾನು ಮತ್ತು ಬ್ರಹ್ಮ, ಜೀವ ಬ್ರಹ್ಮದ ಏಕತ್ವ ಇದನ್ನು ತಿಳ್ಕೊಳ್ಳೋದಂತಂದ್ರೇನು? ನಮ್ಮ ಒಳಗಿರುವ ಸಾಕ್ಷಿ ಚೇತನ, ಮತ್ತೆ ಅಂತಃಕರಣ ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ ಏನೇನದಾವ್ ನೋಡ್ರಿ. ನಿಮ್ಮೊಳಗೆ ಮೂರದು, ಒಂದು ಸಾಕ್ಷಿ ಚೇತನ, ಮತ್ತೆ ಅಂತಃಕರಣ ಉಪಯುಕ್ತ ಚೇತನ, ಮತ್ತೆ ವೃತ್ತಿ ಉಪಯುಕ್ತ ಚೇತನ, ಮತ್ತು ಹೊರಗೆ ಜಡ ವಸ್ತುಗಳಲ್ಲಿ ಉಪಯುಕ್ತ ಚೇತನ, ವಸ್ತು ಉಪಯುಕ್ತ ಚೇತನ, ಮತ್ತು ಚೈತನ್ಯ ವಸ್ತುಗಳಲ್ಲಿ ಸಾಕ್ಷಿ ಚೇತನ. ಇವೇನದವ ಎಲ್ಲ ಓಸು ಒಂದೇ ಅದಾವ. ಇವು ಬೇರೆ ಇಲ್ಲವೇ ಇಲ್ಲ. ಒಂದೇ ಒಂದು ಚೇತನ ಇಷ್ಟೊಂದು ರೂಪ ತಾಳದ. ಇವೆಲ್ಲವನ್ನು ಒಂದು ಮಾಡಿ ನೋಡೋದು ನೀವು ಕಲ್ತ್ರಿ ಅಂತಂದ್ರೆ ನಿಮ್ಮದು ಅಜ್ಞಾನ ನಷ್ಟ ಆಗ್ತದೆ, ಕಾರಣ ಶರೀರ ನಷ್ಟ ಆಗ್ತದೆ. ಅದರ ಜೊತೆಗೆ ನಿಮ್ಮ ಕಾರಣ ಶರೀರದ ಕಾರ್ಯಗಳಾದ ಸೂಕ್ಷ್ಮ ಶರೀರನು ನಷ್ಟ ಆಗ್ತದೆ. ಇವೆರಡು ನಷ್ಟ ಆಗುವಾಗ ನಿಮಗೆ ಮೋಕ್ಷ ಆಗ್ತದೆ. ಆ ಮೋಕ್ಷನೇ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಆನಂದ ನಿಮಗೆ ಅಲ್ಲಿ ಸಿಗುತ್ತದೆ. ಆ ಆನಂದದೊಳಗ ಸ್ಥೂಲ ಶರೀರ ಎಷ್ಟು ದಿವಸ ಇದ್ದು ಸ್ಥೂಲ ಶರೀರ ಮುಗಿದ ಮೇಲೆ ನೀವು ಕರ್ಪೂರದಂತೆ ಪಾರಾಗಿ ಹೋಗ್ಬಿಡ್ತೇವೆ. ಕಟ್ಟಿಗೆಯಂತೆ ಸುಟ್ಟು ಎದುರಿಗೆ ಆಗ್ಲಕ್ಕ ಅಲ್ಲೇನು ಕರ್ಮ ಉಳಿದಿರಂಗಿಲ್ಲ. ಈ ರೀತಿಯಾದಂತಹ ವಿಚಾರ ಹೇಳುವ ಮೂಲಕ ಇಂದಿನ ಪಾಠವನ್ನ ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ 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 ಶಾಂತಿ.
ವಿಚಾರವನ್ನು ನಮಗೆಲ್ಲರಿಗೂ ಮನಮುಟ್ಟುವ ಹಾಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಶರಣಬಸವ ಸ್ವಾಮೀಜಿಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು 4 ಕಾರ್ಯಕ್ರಮವನ್ನು ಯಾರಾದರೂ ಹೇಳ್ತಾರೆ?